ಆಗಿದೆ ಚಿನ್ನು, ರೋಡ್ ಬ್ಲಾಕ್ ಮಾಡ್ಯವ್ರೆ. ವಾ ಹಿಂಗ ಹಾಕ್ಬಿಟ್ರೆ ಕಷ್ಟ ಗುರು. ಯಾರು ಇಲ್ಲ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹೆಂಗೆ ಹಾಕ್ಸೋದು? ಓ 9.5 ಕಿಲೋಮೀಟರ್ ಟನಲ್ಲು. ನಾರ್ವೆಯಲ್ಲಿ ರೋಡ್ ಟ್ರಿಪ್ ಮಾಡೋದು ಎಲ್ಲರ ಕನಸು. ಎಂತ ಗೊತ್ತಾ, ಜಾಗ ಹಂಗಿದೆ ಗುರು. ನಾವು ರೋಡ್ ಟ್ರಿಪ್ ಮಾಡಿ ತುಂಬ ದಿನ ಆಗೋಯ್ತು, ಆದರೆ ಇವತ್ತು ನಾವು ನಿಮಗೆ ನಾರ್ವೆಯಲ್ಲಿ ರೋಡ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಇವೆಲ್ಲ Airbnb-ನ ಇಲ್ಲ ಲೋಕಲ್ಸ್ ಅವ್ರು ಇರೋದ ಒಂದು ಗೊತ್ತಾಯ್ತಾ ಅಲ್ವೇ? ನಾವು ಓಸ್ಲೋನ ಸ್ಟಾವೆಂಗ್ರೆ ಎಂಬ ಜಾಗಕ್ಕೆ ಹೋಗ್ತಾ ಇದೀವಿ. ಬರೋಬ್ಬರಿ 10 ಅವರ್ 500 ಕಿಲೋಮೀಟರ್. ಒಂದು ತಿಂಗಳಾದ್ಮೇಲೆ ಫುಲ್ಲು ಲೇಕೆಲ್ಲ ಫ್ರೀಸ್ ಆಗ್ಬಿಟ್ಟಿರುತ್ತೆ. ಓಕೆ, 13ನೇ ಸೆಂಚುರಿಯಲ್ಲಿ ಕಟ್ಸಿದಂತೆ ಈ ಚರ್ಚು. ಇಲ್ಲಿ ಎಷ್ಟು ಶೂಟಿಂಗ್ಗಳು ನಡೆದಿದೆಯೋ ಯಾರಿಗೂ ಗೊತ್ತು. ಚೆನ್ನಾಗಿದೆ. ಬೆಟ್ಟ ಗುಡ್ಡಗಳ ಮಧ್ಯೆ, ನದಿಗಳ ಮಧ್ಯೆ, ಸಮುದ್ರದ ಮಧ್ಯೆ ಹೋಗ್ತೀವಿ. ಸೊ ನಾನು ಫುಲ್ ಎಕ್ಸೈಟ್ ಆಗಿದ್ದೀವಿ. ನೀವು ಎಕ್ಸೈಟ್ ಆಗಿದ್ದೀರಾ? ಎಸ್. ಜೈ ಆಂಜನೇಯ. ಸೊ ನಮ್ಮ ಕಣ್ಣಿಗೆ ಏನು ಕಾಣ್ತದೆ, ನಿಮ್ಮ ಕಣ್ಣಿಗೆ ಕೂಡ ಅದೇ ತೋರ್ಸಂಗೆ ಕರ್ಕೊಂಡು ಹೋಗ್ತೀನಿ. ಚಿನ್ನು, ಕ್ಯಾಮ್ರಾ ರೆಡಿ ಇದೆಯಾ? ಎಸ್, ಕ್ಯಾಮ್ರಾ ರೆಡಿ ಇದೆ. ಸೊ ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ನಿಮಗೂ ಅದನ್ನೇ ತೋರಿಸ್ಕೊಂಡು ನಾರ್ವೆನ ರೋಡ್ ಟ್ರಿಪ್ನ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ. ಲೆಟ್ಸ್ ಗೋ. ಬಾ ಚಿನ್ನು, ಕುತ್ಕೋ. ನಾವು ನಾರ್ವೆಯಲ್ಲಿ ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ಆದರೆ ಇದೇ ನವೆಂಬರ್ 7ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಮತ್ತು ಸೌತ್ ಕೊರಿಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಟೋಕಿಯೋ, ಒಸಾಕಾ, ಕಿಯೋಟೋ ಜಪಾನಲ್ಲಿ, ಸೌತ್ ಕೊರಿಯಾದಲ್ಲಿ ಬುಸಾನ್ ಮತ್ತೆ ಸೋಲ್, ಅದ್ರ ಜೊತೆಗೆ ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ ಬಾರ್ಡರ್ ಕೂಡ ಕರ್ಕೊಂಡು ಹೋಗ್ತಾ ಇದೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಬೇಗ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಜಪಾನ್ ಮತ್ತು ಸೌತ್ ಕೊರಿಯಾ 2 ದೇಶದ್ದು ವೀಸಾ ಮಾಡ್ಕೋಬೇಕು. ಬೇಗ ಬುಕ್ ಮಾಡಿ. ಎಲ್ಲರೂ ನವೆಂಬರ್ 7ನೇ ತಾರೀಕು ಜಪಾನ್ ಮತ್ತು ಸೌತ್ ಕೊರಿಯಾ ಹೋಗೋಣ. ಟೋಟಲ್ ಬಂದ್ಬಿಟ್ಟು ಆಶಾ 10 ಅವರಂದು. ಆದರೆ ನಾರ್ವೆಯಲ್ಲಿ ನಾವು ಸ್ಟಾಪ್ಸ್ಗಳು ಮಾಡ್ಕೊಂಡು ಹೋಗ್ಬೇಕು. ಇವಾಗ ನೆಕ್ಸ್ಟು ಸ್ಲ್ಯಾಜೆಂಡಾರ್ ಅಂತ ಒಂದು ಫಿಯೋರ್ಡ್ಗೆ ಹೋಗ್ತಾ ಇದ್ದೀವಿ. ಅದು ಬಂದ್ಬಿಟ್ಟು 2.5 ಅವರ್ ಇದೆ, 163 ಕಿಲೋಮೀಟ್ರು. ಒಂದೊಂದೇ ಸ್ಟಾಪ್ಗಳು ತೋರಿಸ್ಕೊಂಡು ಈ ರೋಡ್ ಜರ್ನಿ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಜೈ ಆಂಜನೇಯ. ಲೆಟ್ಸ್ ಗೋ. ನಾವು ಈಗ ನಾರ್ವೆಯ ಹೈವೇಗಳಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ನಾರ್ವೆಯಲ್ಲಿ ಹೈವೇಗಳು ನೋಡೋದು ತುಂಬ ಕಮ್ಮಿ. ಯಾಕೆಂದರೆ ಮುಂದೆ ಹೋಗ್ತಾ ಬೆಟ್ಟ ಗುಡ್ಡಗಳಿದೆ. ಆ ಬೆಟ್ಟ ಗುಡ್ಡಗಳನ್ನೆಲ್ಲ ಕೊರ್ದಿ ಚಿಕ್ಕ ಪುಟ್ಟ ರೋಡ್ಗಳು ಮಾಡ್ಬಿಟ್ಟವ್ರೆ. ನಾವೀಗ ಓಸ್ಲೋ ಸಿಟಿಯಲ್ಲಿ ಇದ್ದೀವಲ್ಲ, ಈ ಓಸ್ಲೋ ಸಿಟಿನ ದಾಟ್ ಹೋಗ್ಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಹೈವೇಗಳಿದೆ ಗುರು. ಆ ಓಸ್ಲೋ ಸಿಟಿ ದಾಟ್ ಹೋದ್ಮೇಲೆ ಹೈವೇಗಳಿಲ್ಲ, ಏನಿಲ್ಲ. ಈ ಹೈವೇಗಳಲ್ಲಿ ನೋಡಿ ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು 70 km/h ಮತ್ತು ತುಂಬ ಕಡೆ ಕ್ಯಾಮ್ರಾಗಳವೆ. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಲ್ಲಿ ಬಿದ್ರೆ ಚಿನ್ನ ಫೈನು. ಎಕ್ಕ ಮಕ್ಕ ಕಟ್ಟಕ್ಕಾಗಲ್ಲ. ಇಲ್ಲಿ ಫುಲ್ಲು ಕವರ್ ಮಾಡ್ಬಿಟ್ಟಿದಾರಲ್ಲ ಮೇಲ್ಗಡೆ, ಇದೆಲ್ಲ ನೋಡಿ ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟವ್ರೆ. ಮೇ ಬಿ ಮನೆ ಕಟ್ಟಿದಾರಲ್ಲ ಮೇಲ್ಗಡೆ, ಅವ್ರಿಗೊಂದು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಮತ್ತೆ ಅದು ಗಾಳಿಗೋಸ್ಕರ ಪ್ರೊಡಕ್ಟ್ ಮಾಡಿದಾರೆ ಅನ್ಸುತ್ತೆ. ತುಂಬಾ ಟನಲ್ಗಳಿದೆ ಇಲ್ಲಿ ನಾರ್ವೆಯಲ್ಲಂತೂ. ಹೆವಿ ಟನಲ್ಗಳು ನೋಡ್ತೀವಿ ನಾವು. ಆಮೇಲೆ ಪ್ರಪಂಚದ ಅತಿ ದೊಡ್ಡ ರೋಡ್ ಟನಲ್ ಇರೋದು ನಾರ್ವೆಯಲ್ಲೇ, ಲಾಂಗಾ ಟನಲ್ ಅಂತ. ಅದು ಒಟ್ಟು ಟೋಟಲ್ಲು 24 ಕಿಲೋಮೀಟರ್ ಇದೆಯಂತೆ. ಆದರೆ ಆ ಟನಲ್ಗೆ ಹೋಗ್ತಲ್ಲ ನಾವು. ಯಾರು ಇಲ್ಲ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹೆಂಗೆ ಹಾಕ್ಸೋದು? ಓಪನ್ ಇರ್ಲಿಲ್ಲ ಅನ್ಸ್ತಾ ಇತ್ತು. ಅಲ್ಲೂ ಹಿಂಗೆ ಇತ್ತು ಆಶಾ. ಹೌದಾ? ಹಾಂ, ನೋಡಿ ಮುಂದೆ ಇಲ್ಲಿ ಅದು ಫಸ್ಟ್ ಟೈಮ್ ಹಾಕೋಣ. ಯಾರು ಇಲ್ಲ ಪೆಟ್ರೋಲ್ ಗ್ಯಾಸಲ್ಲಿ ನಾವೇ ಹಾಕ್ಸ್ಕೊಬೇಕಾ? ಸೊ ಫಸ್ಟ್ ಪಿಟ್ ಸ್ಟಾಪಿಗೆ ಬಂದ್ವಿ ಪೆಟ್ರೋಲ್ ಹಾಕ್ಸ್ಕೋಣ ಅಂತ. ಕಿರಣ ಶಾಕ್ ಆಗ್ಬಿಟ್ಟ, ಯಾರು ಇಲ್ವಲ್ಲಪ್ಪ ಅಂತ. ಸೊ ಈ ಥರ ನಾರ್ಡಿಕ್ ಕಂಟ್ರೀಸ್ಗಳಲ್ಲಿ ಏನಪ್ಪ ಅಂದರೆ ಜನರು ತುಂಬಾ ಕಮ್ಮಿ ಇರ್ತಾರೆ. ಸೊ ಎಲ್ಲ ಸೆಲ್ಫ್ ಸರ್ವಿಸ್ ನಾವೇ ಎಲ್ಲ ಮಾಡ್ಕೋಬೇಕು. ಅಂಗಡಿಯವ್ರು ಕೂಡ ಯಾರೂ ಇರಲ್ಲ. ಸೊ ಫಿಗರ್ ಔಟ್ ಮಾಡೋಣ ಇವಾಗ. ಲೆಟ್ಸ್ ಕುಟ್ ಬೆಂಜೈನ್ ಹಾಕ್ಸ್ಕೊಬೇಕು. ಬೆಂಜೈನ್ ಅಂದರೆ ಪೆಟ್ರೋಲ್. ಇನ್ಸರ್ಟ್ ಕಾರ್ಡ್, ರಿಸಿಪ್ಟ್, ಲ್ಯಾಂಗ್ವೇಜ್. ಓಕೆ, ಕಾರ್ಡ್ ಹಾಕ್ಬೇಕು ಚಿನ್ನು. ಡಿಜಿಟಲ್ ಕಾರ್ಡ್ ಇಲ್ವಾ? ಇಲ್ಲಿದೆ, ಟ್ಯಾಪಿಂಗ್ ಇದೆ. ಫಸ್ಟೇ ಕಾರ್ಡ್ ಇನ್ಸರ್ಟ್ ಮಾಡ್ಬೇಕಂತ ಇಲ್ಲಿ. ಇಲ್ಲಿ ಟ್ಯಾಪ್ ಡನ್. ಕಾರ್ಡ್ ರೆಡ್. ಓಕೆ ಮಾಸ್ಟರ್ ಕಾರ್ಡ್ ಪ್ಲೀಸ್ ವೇಟ್. ಇವಾಗ ಎಷ್ಟು ಬೇಕಾದ್ರೂ ಹಾಕ್ಕೊಬೋದು. ಆಮೇಲೆ ಎಂಡ್ ಮಾಡ್ಬೇಕು ಅನ್ಸುತ್ತೆ ನಾವು. ಬೆಂಜೈಮ್ ಹಾಕೋಣಮ್ಮ. ಬೆಂಜೈಮು, ಡೀಸೆಲ್ ಹಾಕ್ಬಿಟ್ಟು ಆಮೇಲೆ ರೆಡಿ. ಓಕೆ. ಆಗ್ತಾ ಇದೆಯಾ? ಆಗ್ತಾ ಇದೆಯಲ್ಲ. ಆಗ್ತಾ ಇದೆ ಅದು. ಒಂಥರ ಡಿಫ್ರೆಂಟ್ ಗುರು ಇಲ್ಲೆಲ್ಲ ಚಿನ್ನು. ಆಮೇಲೆ ನಾವು ಈಗ ಅಷ್ಟೇ ಫುಲ್ ಟ್ಯಾಂಕ್ 10 ಲೀಟ್ರ್ ಓಡಿಸಿರೋದ ನಾವು ಇದುವರೆಗೂ.
ಅಂದರೆ ಸ್ಪೀಡ್ ಲಿಮಿಟ್ ಇತ್ತಲ್ಲ ತುಂಬ ಸ್ಲೋ ಆಗಿ ಬಂದ್ವಲ್ಲ. ಎಕ್ಸಾಕ್ಟ್ಲಿ. ಸೊ ಇವಾಗ ವಾಪಸ್ ಇಟ್ಟರೆ ಅಷ್ಟೇ ಮುಗೀತು. ಇವಾಗ ನಿನಗೆ ದುಡ್ಡು ಡಿಡಕ್ಟ್ ಆಗಿರುತ್ತೆ. ನೋಡ್ತೀನಿ ಹಾಂ ಚಿನ್ನು ಆಗಿದೆ ನೋಡು 199. ಓಕೆ 199 ಕ್ರೋನಾ. ಯಾ ಓಕೆ. ಕಾರ್ ಕ್ಲೀನ್ ಮಾಡೋದು, ವಿಂಡೋ ಕ್ಲೀನ್ ಮಾಡೋದು, ವಿಂಡ್ಶೀಲ್ಡ್ ಕ್ಲೀನ್ ಮಾಡೋದು ಏನೂ ಇಲ್ಲಪ್ಪ ಇಲ್ಲಿ. ಇಲ್ಲೇನು ಇಲ್ಲ ಅಲ್ಲ. ಇವ್ರು ನಾಡಿಕ್ ಕಂಟ್ರಿ ಅವ್ರ ಬಡ್ಡಿ ಮಕ್ಕಳು ಎಲ್ಲದಕ್ಕೂ ದುಡ್ಡು ಕೇಳ್ತಾರೇನೋ. ಸೊ ಒಂಥರ ಚೆನ್ನಾಗಿದೆ ಪೆಟ್ರೋಲ್ ಸ್ಟೇಷನ್ನು. ನನಗೆ 199 ಕೊರೋನಾ ಅಂದರೆ ಹೆಚ್ಚು ಕಮ್ಮಿ 2,000 ಅಂದ್ಕೊಳ್ಳಿ, ರೌಂಡ್ ಆಫ್ ಮಾಡಿಬಿಡೋಣ. 2,000 ರೂಪಾಯಿ ಆಯಿತು 10 ಲೀಟ್ರ್ ಪೆಟ್ರೋಲ್ಗೆ. 200 ರೂಪಾಯಿ ಗುರು 1 ಲೀಟ್ರ್ ಪೆಟ್ರೋಲು. ಇದೇ ಚೀಪ್ ಆ್ಯಕ್ಚುಲಿ. ನಾವೆಲ್ಲ ನೋಡ್ಕೊಂಬಂದಾಗ 2,500 ರೂಪಾಯಿ 250 ರೂಪಾಯಿ ಎಲ್ಲ ಇತ್ತು. ಇಲ್ಲಿ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಕಾರ್ನ ತುಂಬ ಪ್ರಮೋಟ್ ಮಾಡ್ತಾರಲ್ವಾ. ಸೊ ಚಾರ್ಜಿಂಗ್ ಪಾಯಿಂಟ್ಸ್ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ. ಎಲೆಕ್ಟ್ರಿಕ್ ವೆಹಿಕಲ್ ಅಷ್ಟೇನಾ? ತುಂಬ ಪ್ರಮೋಟ್ ಮಾಡೋದಲ್ಲ ಚಿನ್ನು, ಇಲ್ಲಿ ಎಲ್ಲ ಕಡೆ ನಿನಗೆ ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ. ಪೆಟ್ರೋಲ್ ಗ್ಯಾಸ್ ಸ್ಟೇಷನ್ಗೂ ಜಾಸ್ತಿ ಚಾರ್ಜಿಂಗ್ ಪಾಯಿಂಟ್ ಇದೆ. ಆಮೇಲೆ ಇಲ್ಲಿ ಒಂದೇ ಕಡೆ ಬರಬೇಕಿಲ್ಲ, ರೋಡಲ್ಲಿ ಎಷ್ಟೊಂದು ಕಡೆ ಚಾರ್ಜಿಂಗ್ ಪಾಯಿಂಟ್ಸ್ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಪಾರ್ಕಿಂಗ್ ಕೂಡ ಫ್ರೀ. ಪಾರ್ಕಿಂಗ್ ಕೂಡ ಫ್ರೀ, ಏನೇನೋ ಫೆಸಿಲಿಟೀಸ್ ಗುರು. ಬರೀ ಇಲ್ಲಿ ಹತ್ರನೇ ಹೋಗಿ ತೋರಿಸ್ತೀನಿ. ಅಬ್ಬಾ ಚಿನ್ನು ನೋಡೋಣ. 1 2 3 6 ಗಾಡಿಗಳು ಚಾರ್ಜ್ ಮಾಡ್ಕೊಬೋದು. ಆ್ಯಪಿಂದ ತಗೊಬೋದು. ಹಾಕ್ಕೊಂಡು ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇರೋದು ಅರ್ಧ ಅವರ್ 1 ಅವರ್ ಗಾಡಿ ಖಾಲಿ ಆಗ್ತಿದ್ದಂಗೆ. ಹೈಯೆಸ್ಟ್ ಎಲೆಕ್ಟ್ರಾನಿಕ್ ವೆಹಿಕಲ್ ಯೂಸ್ ಮಾಡ್ತಾ ಇರೋದು ಇದೇ ದೇಶದಲ್ಲಿ. ಈ ಟನಲ್ ಬಂದ್ಬಿಟ್ಟು 2.5 ಕಿಲೋಮೀಟರ್ ಇದೆಯಂತೆ, ಅಂಡರ್ಗ್ರೌಂಡ್ ಟನಲ್ಲು. ಅಂದರೆ ಬೆಟ್ಟದ ಕೆಳಗಡೆ ಮಾಡ್ಬಿಟ್ಟವ್ರೆ. 2.5 ಕಿಲೋಮೀಟರ್ ಟನಲ್ ಅಂದರೆ ಆಟ ಅಲ್ಲಪ್ಪ, ಸಖತ್ ದೊಡ್ಡದು. 100 ಮೀಟರ್ಗೂ ನೀವು ನೋಡ್ತಾ ಇದ್ದೀರಾ, ಈ ಥರ ಫೋನ್ ಸಿಂಬಲ್ ಹಾಕಿದ್ದಾರೆ, SOS ಸಿಂಬಲ್ ಹಾಕಿದ್ದಾರೆ. ಸೊ ಟನಲ್ ಕೊರ್ದ್ಬಿಟ್ಟು ಸುಮ್ಮನೆ ಬಿಟ್ಬಿಡಲ್ಲ. ಯಾವುದೇ ಯುರೋಪಿಯನ್ ಕಂಟ್ರೀಸಲ್ಲಾಗಲಿ ಅಥವಾ ವೆಸ್ಟರ್ನೈಸ್ ಕಂಟ್ರೀಸಲ್ಲಿ ಎಕ್ಸಿಟ್ ಮಾಡಿರ್ತಾರೆ. ಅಂದರೆ ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ ಅಕಸ್ಮಾತ್ ಏನಾದ್ರು ಆಕ್ಸಿಡೆಂಟ್ ಆದರೆ ಅಥವಾ ಫೈರ್ ಇನ್ಸಿಡೆಂಟ್ ಏನಾದ್ರು ಆದರೆ ಅವ್ರು ಎಕ್ಸಿಟ್ ಕೂಡ ಆಗ್ಬೋದು, ಮತ್ತು SOS ಕಾಲ್ ಕೂಡ ಮಾಡ್ಬೋದು. ಒಬ್ಬರು 2.5 ಕಿಲೋಮೀಟರ್ ಟನಲ್ ಎಷ್ಟು ದೊಡ್ಡದು ಅನಿಸ್ತಾ ಇದೆ ನನಗೆ. 24 ಕಿಲೋಮೀಟರ್ ಟನಲ್ ಇನ್ನೆಂಗಿರ್ಬೇಕು ಅಲ್ಲ? ಸ್ವಿಟ್ಜರ್ಲ್ಯಾಂಡಲ್ಲಿ ಇರ್ಬೋದಲ್ವಾ? ಸಿಟಿ ಬಿಟ್ವಿ ಅಷ್ಟೇ ಅಲ್ವಾ ಕಿರಣ? ಇನ್ನು ಸಿಟಿ ಅಂದರೆ ಹೈವೇಲೇ ಇದ್ದೀವಿ ಇನ್ನು ನಾವು. ಹೈವೇ ದಾಟಿ ಹೈವೇಯಿಂದ ಒಂದು ಡಿವಿಯೇಷನ್ ತಗೊಳ್ತೀವಿ, ಆವಾಗಿಂದ ಆ್ಯಕ್ಚುಲಿ ಸೀನ್ರಿ ಸ್ಟಾರ್ಟ್ ಆಗೋದು. ಇವಾಗ ನಾಲ್ಗಡೆ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ. ಇವ್ರದ್ದು ಏನು ಎಲ್ಲ ಕಡೆ ಬೆಟ್ಟ ಗುಡ್ಡಗಳು ಅಷ್ಟೇ. ಮತ್ತೆ ರೈನ್ ಡೇರ್ ಕಿರಣ ಇಲ್ಲಿ ಹಸು ಅಲ್ಲ, ರೈನ್ ಡೇರ್ ಬರೋ ಜಾಸ್ತಿ. ಆಯ್ತಪ್ಪ, ರೈನ್ ಡೇರ್ನ ಕನ್ನಡದಲ್ಲಿ ಏನಂತಾರೆ? ಅಲ್ಲ ಯಾರಿಗಾರು ಕಮೆಂಟ್ ಸೆಕ್ಷನ್ ಅಲ್ಲಿ ಗೊತ್ತಿದ್ರೆ ಮೆನ್ಷನ್ ಮಾಡಿ, ರೈನ್ ಡಿಯರ್ನ ಕನ್ನಡದಲ್ಲಿ ಏನಂತಾರೆ ಅಂತ. ಇವಾಗ ಆಟೋಬಾನ್ ಎಂಡ್ ಆಗ್ತಾ ಇದೆ. ಆಟೋಬಾನ್ ಅನ್ನೋದಕ್ಕೂ ಹೈವೇ ಎಂಡ್ ಆಗ್ತಾ ಇದೆ. ನಾವು ಡಿವಿಯೇಷನ್ ತಗೊಂಡು ಇವಾಗ ಬೆಟ್ಟ ಗುಡ್ಡಗಳ ಮಧ್ಯೆ ಹೋಗ್ತಾ ಇದೀವಿ. ಎದುರುಗಡೆ ನೋಡ್ತಾ ಇದ್ದೀರಾ, ಕ್ರಿಸ್ಟಿನ್ ಸಾಂಡ್ ಅಂತ ಒಂದು ವಿಲೇಜ್ ಇದು. ಬೆಟ್ಟದ ಮೇಲೆ ಕಟ್ಕೊಂಡು ಹೋಗ್ಬಿಟ್ಟವ್ರೆ ಫುಲ್ ಹಳ್ಳಿನ. ಏನು ಬ್ಯೂಟಿಫುಲ್ ಆಗಿದೆ ಗುರು. ಹೋಟೆಲ್ಗಳು, ಅವರು ರೆಸಿಡೆನ್ಷಿಯಲ್ ಜಾಗನ ಅರೆ ಸಾಕಾದಾಗ ಕಟ್ಕೊಂಡವ್ರೆ. ಹಳ್ಳಿಗೆ ಎಂಟರ್ ಆಗ್ತಾ ಇದೀವಿ ಇವಾಗ. ಹಳ್ಳಿ ಅಲ್ಲ, ಒಂಥರ ವಿಲೇಜಸ್. ಅಂದ್ರೆ ವಿಲೇಜಸ್ ಅಲ್ಲ, ಏನಂತಾರೆ, ನೇಚರ್. ಹಳ್ಳಿಗಳು ಸಿಗಲ್ಲ ಇನ್ಮೇಲೆ, ಏನು ಸಿಗಲ್ಲ. ಬಾತ್ರೂಮು ಸಿಗಲ್ಲ ಮುಂದಕ್ಕೆ, ಇಲ್ಲೇ ಮಾಡ್ಕೊಂಡ್ಬಿಡ್ಬೇಕು ಎಲ್ಲ. ಈ 134 ಈ ರೂಟ್ ಬಂದ್ಬಿಟ್ಟು ಮೌಂಟನ್ ರೂಟ್ಸ್ ಅಂತೆ, ಮೌಂಟನ್ ವ್ಯಾಲಿ ರೂಟ್ಸ್. ಟೋಲಿನ ಸಿಕ್ಕಿಲ್ಲ ನಮ್ಗಿನ್ನ, ಗೊತ್ತಿಲ್ಲಪ್ಪ. ಎಲ್ಲೂ ಟೋಲ್ ನೋಡಿ, ಏನು ಆಟೋಮೆಟಿಕ್ ಕಟ್ ಆಗುತ್ತಾ ಟೋಲು ಏನು ಅಂತ ಒಂದು ಗೊತ್ತಿಲ್ಲ ನನಗೆ. 3.8 ಕಿಲೋಮೀಟರ್ ಸ್ಟ್ರಾಮ್ಸೊಂಡೆ ಟೋನಲ್ ಅಂತ ಇದು. ಮೇಲ್ಗಡೆ ಫುಲ್ಲು ಬೆಟ್ಟದ ಕೆಳಗಡೆ 3 ಕಿಲೋಮೀಟರ್ ಇದೆ ಈ ಟನಲ್. ಕ್ಯಾಮ್ರಾಗಳು ನೋಡಿ ಹೆಂಗ್ ಹಾಕವ್ರೆ, ಬಡ್ಡಿ ಮಗಂದು. ಹೇಳ್ಬೇಕಲ್ವಾ ಕ್ಯಾಮ್ರಾ ಹಾಕಿದೀವಿ ಇಲ್ಲಿ ಅಂತ. ಕಿರಣ ಯಾವ್ದೋ ನ್ಯಾಷನಲ್ ಪಾರ್ಕ್ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದ, ಸಖತ್ತಾಗಿದೆ ರೋಡ್ ಮಾತ್ರ. ವಾವ್ ಆಲೋಚನೆ. ಆ್ಯಕ್ಚುಲಿ ಏನು ಗೊತ್ತಾ ಇದೆ, ಎಂಜಾಯ್ ಒಂಥರ. ಕೆಳಗಡೆ ಫುಲ್ಲು ಸ್ಟೀಪು, ಆ ಮೇಲ್ಗಡೆ ರೋಡ್ ಮಾಡ್ಬಿಟ್ಟು ಫುಲ್ ಮರಗಳು ಬೆಳ್ಕೊಂಬಿಟ್ಟವೆ. ನಮಗೆ ಕ್ಲಿಯರ್ ವ್ಯೂ ಕಾಣಿಸ್ತಾ ಇಲ್ಲ, ಅಂದರೆ ಅಕ್ಕಪಕ್ಕ ಫುಲ್ ಮರಗಳು. ನಾವು ಒಂದು ಜಾಗ ನೋಡಬೇಕು ಅಂದರೆ ಎಷ್ಟೋ ದೂರ ನಡ್ಕೊಂಡು ಹೋಗ್ಬೇಕಲ್ಲ. ಆ್ಯಕ್ಚುಲಿ ಐಸ್ಲ್ಯಾಂಡ್ ಆಗಿರ್ಬೋದು ಅದೇ ಬೇರೆ ಪ್ಲೇಸ್ಗಳಲ್ಲಿ. ನಾರ್ವೆ ಬ್ಯೂಟಿ ಏನಪ್ಪ ಅಂತ ಹೇಳಿದ್ರೆ ನೋಡಿ, ನಾನೇ ನೋಡಿರ್ಲಿಲ್ಲ. ನೀನು ನೋಡಿರಲ್ಲ ಚಿನ್ನು? ನನಗೆ ಇಲ್ಲಿ ನಿಲ್ಸೋರು ಗೊತ್ತಾಗಿರ್ಲಿಲ್ಲ. ನೋಡಿ, ಇಲ್ಲೇ ಕಾರ್ ನಿಲ್ಲಿಸ್ಕೊಂಡ್ವಿ. ಇಲ್ಲೇ ಜೈಜಾಂಟಿಕ್ ವಾಟರ್ ಫಾಲ್ಸ್. ಓ ಮೈ ಗಾಡ್ ವಾಟರ್ ಫಾಲ್ ಹೆಸರು ಮಾತ್ರ ಕೇಳ್ಬಿಡಿ, ಸಾವಿರಾರು ವಾಟರ್ ಫಾಲ್ಸ್ ಇದೆ. ನಾವು ಎಷ್ಟೋ ದೂರ ಹೈಕ್ ಮಾಡ್ಕೊಂಡು ನೋಡುವಂಥ ಜಾಗಗಳೇನಿಲ್ಲ. ನಾರ್ವೆ ಬ್ಯೂಟಿಫುಲ್ ನಾರ್ವೆಗೆ ಸ್ವಾಗತ ಸುಸ್ವಾಗತ. ಕಿರಣ್, ಆಶ್ಚರ್ಯ ಆಗ್ತಾ ಇದೆಯಾ?
ಎಷ್ಟು ವಾಟರ್ ಫಾಲ್ಸ್ ನೋಡಿರೋದು, ಒಂದಲ್ಲ ಎರಡಲ್ಲ ಬರ್ತಾ ಇದೆ ವಾಟರ್ ಫಾಲ್ಸ್ಗಳು ಬರ್ತಾನೆ ಐತೆ ಗುರು, ನೋಡ್ತಾನೆ ಇದ್ದೀವಿ. ಏನು ಹೇಳ್ಬೇಕು ಅಂತ ಅರ್ಥ ಆಗ್ತಲ್ಲ. ನಾರ್ವೆ ಒಂಥರ ಸ್ಪೆಕ್ಟಾಕ್ಯುಲರ್ ಅನ್ಬೋದು. ಎಲ್ಲಿಂದನೋ ಹರ್ಕೊಂಡು ಬರ್ತಾ ಇದೆ ನೀರು. ಆ್ಯಕ್ಚುಲಿ ಎಷ್ಟೋ ದೂರದಿಂದ ಬಂದು ಜೊತೆಗೆ ಈ ವಾಟರ್ ಫಾಲ್ಸ್ ಜೊತೆ ಸೇರಿಕೊಂಡು ಹಾಗೆ ನೋಡಿ ನಾವೀಗ ಹೋಗ್ತೀವಿ, ಅದೇ ದಾರಿಯಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಖುಷಿ ಆಯ್ತು ಗುರು ನೋಡಿ, ಇದು ನೋಡೋಕೆ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕಾಯ್ತು ಗೊತ್ತಾ. ಐಸ್ಲ್ಯಾಂಡ್ಗಳಲ್ಲೆಲ್ಲ ತುಂಬ ಖುಷಿ ಆಗ್ತಿದ್ದಾರೆ ವಾಟರ್ ಫಾಲ್ಸ್ ನೋಡೋಕ್ಕೆ. ನಿಂಗೆ ಅನಿಸ್ತಾ ಇದೆ? ಚಳಿ ಆಗ್ತಾ ಇದೆ, ಚಳಿ ಆಮೇಲೆ ಮಳೆ ಬರ್ತಾ ಐತೆ. ಐಸ್ಲ್ಯಾಂಡಲ್ಲಿ ಐಸ್ಲ್ಯಾಂಡಲ್ಲ ನಾರ್ವೆಲ್ಲಿ ನಡಕ್ತಾ ಹಾಕಿದ್ದೀವಿ. ಆದರೆ ನಿಮಗೆ ತೋರಿಸ್ತಾ ಇರೋದು ಇನ್ನೂ ಸಂತೋಷ ಕೊಡ್ತಾ ಇದೆ ನಮಗೆ. ಅದೇನು ಗೊತ್ತಾ, ನಾವು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಕ್ ಆಗ್ತಾ ಇಲ್ಲ. ಅಕ್ಕಪಕ್ಕ ಫುಲ್ಲು ಕುರಿಗಳು ಮತ್ತೆ ಸ್ಟ್ರೀಮ್ ಹರ್ಕೊಂಡು ಹೋಗ್ತಾ ಇದೆ. ಈ ತರ ಮನೆಗಳು ಅಲ್ಲ, ಇವ್ರು ಕುರಿಗಿರಿ ಬೆಳೆಸಿರ್ತಾರೆ ನೋಡಿಲ್ಲ ಅಕ್ಕಪಕ್ಕ. ಇದೇ ತರ ಹೇಳಿದ್ ನಾನು. ರೈನ್ಡಿಯರ್ ಅಂತ ಕಮೆಂಟ್ ಮಾಡಿದ್ರ ಏನಂತಾರೆ ಕನ್ನಡದಲ್ಲಿ ಅಂತ ಗೂಗಲ್ ಮಾಡಂಗಿಲ್ಲ. ಫಾರ್ಮ್ ಹೌಸಸ್ ಇವೆಲ್ಲ ಫಾರ್ಮ್ ಹೌಸ್ಗಳು, ಅಲ್ಲಿ ಹಳ್ಳಿ ಮನೆಗಳು. ಇವರೆಲ್ಲ ಹಸುಗಳು ಜಾಸ್ತಿ ಇಲ್ಲ ಇಲ್ಲಿ, ಕುರಿ ಮರಿಗಳು ಜಾಸ್ತಿ ನಾರ್ವೆಯಲ್ಲಿ. ಇಲ್ಲಿ ಟೋಲ್ ಇದೆ ನೋಡಿ ಚಿನ್ನು, ಟೋಲ್ ಬರ್ತಾ ಇದೆ 46 ಕ್ರೋನು ಅಂದ್ರೆ 500 ರೂಪಾಯಿ. ಆದ್ರೆ ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು, ಇಲ್ಲಿ ಬಸ್ ಸ್ಟಾಪ್ಸ್ ಗಳಿದಾವೆ ತುಂಬಾ ಅಲ್ವಾ. ಬಸ್ ಬರ್ತಾವಪ್ಪ, ಬಸ್ ಸ್ಟಾಪ್ ಗಳು ತುಂಬಾ ನೋಡಿದೆ ಇಲ್ಲಿ. ಏನೋ ಜಾಗ ಚಿನ್ನು, ಇದು ಟೂರಿಸ್ಟ್ ಇನ್ಫೋ ಅಂತ ಹಾಕೋರೆ 1 ಕಿಲೋಮೀಟರ್ ಅಲ್ಲಿ. ಇಡೀ ಕಂಟ್ರಿ ಟೂರಿಸ್ಟ್ ಜಾಗ ಚಿನ್ನು, ಅಷ್ಟು ಚೆನ್ನಾಗಿದೆ. ಏನೋ ಆಗಿದೆ ಚಿನ್ನು, ರೋಡ್ ಬ್ಲಾಕ್ ಮಾಡವ್ರೆ. ಹೌದಾ? ಇವಾಗ ಬ್ಲಾಕ್ ಮಾಡವ್ರೆ. ಅದು ಸಿಗ್ನಲ್ ಇಲ್ಲ ಅಲ್ಲ? ಇದೆ ಅದಕ್ಕೆ ಸಿಗ್ನಲ್. ವಾ, ಹಿಂಗ ಹಾಕ್ಬಿಟ್ರೆ ಕಷ್ಟ ಗುರು. ಯಾವ ಭಾಷೆ ಇದು? ಓ ಸ್ಟಾಪ್ ಮನ ಸಿಗ್ನಲ್, ಮೊಬೈಲ್ ಸ್ಟಾಪ್ ಅನ್ಸ್ತಾರ ನನ್ಗೇನೋ. ಅಲ್ಲಿ ಮೊಬೈಲ್ ಸ್ಟಾಪ್ ಇದೆ ನೋಡು. ಮೋಸ್ಟ್ಲಿ ಏನೋ ಆಮೇಲೆ ನೆಕ್ಸ್ಟ್ ಅಲ್ಲಿ ಸ್ಟಾಪ್ ಮಾಡ್ತಾನೆ, ಈ ಕಡೆ ಬಿಡ್ತಾನೆ. ಹೌದೌದು, ಮೇ ಬಿ ಆಗೋಯ್ತು ಸ್ಟಾಪ್. ಚೆನ್ನಾಗಿದೆಲ್ಲ ಅದು ಕಾನ್ಸೆಪ್ಟ್. ಏನೋ ದೊಡ್ಡ ಗಾಡಿಗಳು ಬರ್ತಿತ್ತು ಅನ್ಸುತ್ತೆ ಕಿರಣ. ಮೋಸ್ಟ್ಲಿ ಪಿಕಪ್ ಮಾಡ್ಕೊಂಡು ಹೋಗೋನು. ಕರೆಕ್ಟ್, ಅದೇ ಸೇಮ್ ಹೆಸರಿದೆ ನೋಡು. ಹೆವಿ ವೆಹಿಕಲ್, ಮಿಷನರಿ ವೆಹಿಕಲ್, ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋನು ಇವನು. ನಮ್ ಕಿರಣ ಮೈಕಲ್ ಶೂ ಮೇಕರ್ ಅನ್ಕೊಂಡ್ಬಿಟ್ಟಿದೆ ಚಿನ್ನು. ಒಂದು ವ್ಯೂ ನೋಡ್ಬಿಟ್ಟು ಒಂದು ಕಾಫಿ ಶಾಪ್ ನೋಡಿದ ಸೈಕತ್ತಾಗಿ ಇದು ಮಾಡ್ಕೊಂಡ್ಬಿಟ್ಟ. ಅದೇನ್ ಗೊತ್ತಾ, ಇಲ್ಲಿ ರೈನ್ಡಿಯರ್ದು ಹಾಲ್ ಸಿಗುತ್ತಂತೆ, ಅದಕ್ಕೆ ಸಿಗುತ್ತಾ ಅಂತ ನೋಡೋಣ ಅಂತ ಒಳಗಡೆ ಹೋಗೋಣ ಅಂತ. ಇದು ಎಲ್ಗೋಸ್ಫೋ ಲೇಕ್ ಅಂತೆ, ಒಳ್ಳೆ ವ್ಯೂ ಇದೆ, ಬಾ ತೋರಿಸ್ತೀನಿ. ಕತ್ತೆ ಹಾಲು ಕೇಳಿದಿರಿ ಗುರು, ರೈನ್ಡಿಯರ್ ಹಾಲ್ ನಿಜವನ್ನ ಕೇಳಿಲ್ಲ. ಕಿರಣ ಏನೋ ಹೇಳ್ತಾರೆ ನೋಡೋಣ. ಬಟ್ ವ್ಯೂ ಹೆಂಗಿದೆ ಗೊತ್ತಾ? ಓ ವಾವ್ ಮ್ಯಾನ್, ಆ್ಯಕ್ಚುಲಿ ಇಡೀ ನಾರ್ವೆ ಇದೇ ಥರ ವ್ಯೂ ಇರುತ್ತೆ. ಆದರೆ ಫಸ್ಟ್ ಟೈಮ್ ಇನ್ನು ನಾವಿನ್ನೂ ರೋಡ್ ಟ್ರಿಪ್ ಸ್ಟಾರ್ಟ್ ಮಾಡೋದ್ರಿಂದ ಹೆಂಗಿದೆ ಚಿನ್ನ ವ್ಯೂ? ಸೂಪರ್ ಆಗಿದೆ. ಆ್ಯಕ್ಚುಲಿ ಟಾಯ್ಲೆಟ್ ಎಲ್ಲ ಇದೆ ಅಲ್ಲ? ಫ್ರೀನಾ? ದುಡ್ಡು ಗೊತ್ತಿಲ್ವಲ್ಲ. ಅಷ್ಟೇ ನನ್ನ ಪ್ರಕಾರ ಅದು ಟಾಯ್ಲೆಟ್ ಒಂದೇ ಅಲ್ಲ, ಮೋಸ್ಟ್ಲಿ ಅದು ಟೆಂಟಾ ಅಂತ ಕ್ಯಾಂಪಿಂಗ್ ಬಂದು ಮಧ್ಯದಲ್ಲಿ ಏನಾದರೂ ಸುಸ್ತಾಗ ಮಲ್ಕೊಳಕ್ಕಿರ್ಬೇಕದು. ಓಕೆ ಅದು ಹೆಂಗಿದೆ ನೋಡಿ ವ್ಯೂ. ಆಮೇಲೆ ಇದು ಇನ್ನೂ 1 ತಿಂಗಳು ಅಷ್ಟೇ ಆಶಾ, 1 ತಿಂಗಳಾದ್ಮೇಲೆ ಫುಲ್ಲು ಲೇಕೆಲ್ಲ ಫ್ರೀಸ್ ಆಗಿಬಿಟ್ಟಿರುತ್ತೆ. ನಡ್ಕೊಂಡು ಹೋಗ್ಬೋದು ನಾವು. ನಿತ್ಯಾನಂದ ನೀರ್ ಮೇಲೆ ನಡೀತಾನಂತಲ್ಲ, ಆ ಥರ ನಾವು ನಡ್ಕೊಂಡು ತಿರ್ಗಾಡ್ಬೋದು. ನೀನು ನೋಡಿ ಏನೋ ನೋಡ್ತಾ ಇದೀಯ, ಏನಿಲ್ಲ ಅಲ್ಲ? ಡಾಲ್ಫಿನ್ಸು, ವೇಲು, ಶಾರ್ಕ್ ಎಲ್ಲ ಇದೆ. ಯಾವುದೋ ಪಕ್ಷಿಗಳು ನೀನು ಹುಡುಕ್ತಾವೆ. ಚಿಕ್ಕ ಪುಟಾಣಿ ಪಕ್ಷಿ ಇದೆ, ಚಳಿ ಆಗ್ತಿದೆ ಚಿನ್ನು. ಕೆಳಗಡೆನೂ ಇದೆ ಜಾಗ, ಮೋಸ್ಟ್ಲಿ ಓಪನ್ ಜಾಗ ಅಲ್ವಾ, ಅದಕ್ಕೆ ಕೋಲ್ಡು. ಕಾರಲ್ಲಿ ಕುತ್ಕೊಂಡ್ರೆ ಬೆಚ್ಚಗಾಯ್ತದೆ. ಆಕ್ಚುಲಿ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಜನ, ತುಂಬಾ ವ್ಯವಸಾಯ ಮಾಡಿದಾರೆ ಕಿರಣ್. ಹೌದಾ? ಬೆಟ್ಟ ಗುಡ್ಡಗಳಲ್ಲಿ ವ್ಯವಸಾಯ ಮಾಡಿದಾರೆ. ಆಕ್ಚುಲಿ ಏನ್ ಮಾಡೋರೆ ಅಂತಾನೆ ಗೊತ್ತಿಲ್ವೇ. ಎಷ್ಟು ಚಂದ ಇದೆ ನೋಡು ಹಳ್ಳಿ. ಇದು ಮನೆಗಳು ನೋಡು ಕಿರಣ್, ಅಲ್ವಾ? ಬಂಗ್ಲೆಗಳು ಕಟ್ಸ್ಕೊಂಡವ್ರು ಒಬ್ಬೊಬ್ರು. ಇಷ್ಟು ಗಲೀಜ್ ಕಾಣಿಸ್ತಾ ಇಲ್ಲ ನನಗಂತೂ ಇಲ್ಲಿ, ಅಲ್ವಾ? ಒಂದು ಚೂರು ಇಲ್ಲ, ಅಷ್ಟು ಕ್ಲೀನ್ ಆಗಿದೆ. ಇಲ್ಲ ಚೆನ್ನಾಗಿ ಯಂಗರ್ ಜನರೇಷನ್ ಹುಡುಗರು ಇದಾರೆ, ಟೂರಿಸ್ಟ್ಗಳು ಅವರು ಅಂತ.
ಏನಿಲ್ಲ, ಒಂದು ಸ್ಕೂಲಲ್ಲಿ, ಕಾಲೇಜಲ್ಲಿ, ಹಾಸ್ಪಿಟಲಲ್ಲಿ, ಲೆಫ್ಟ್ ಅಲ್ಲಿ ಸೂಪರ್ ಮಾರ್ಕೆಟ್ ಕಾಣಿಸ್ತಾ ಇವಾಗ ನಿನಗೆ ಅಲ್ವಾ? ಸೊ ಈ ಕಮ್ಯುನಿಟಿಗೆ ಒಂದು ಸೂಪರ್ ಮಾರ್ಕೆಟ್, ಒಂದು ಸ್ಕೂಲು, ಒಂದ್ ಏನಾದ್ರು ಇದ್ದೇ ಇರುತ್ತೆ. ಇಲ್ಲ ಸ್ಕೂಲ್ ನನ್ನ ಪ್ರಕಾರ ಇರೋ ಡೌಟ್, ಎಷ್ಟು ಜನ ಮಕ್ಳು ಇರ್ತಾರೆ ಇಲ್ಲಿ ಅದು ಗೊತ್ತಿಲ್ಲ ಮನ. ಮೋಸ್ಟ್ಲಿ ಮೇನ್ ಸಿಟಿಗೆ ಏನಾದ್ರು ಹೋಗ್ಬೇಕೇನೋ ಸ್ಕೂಲ್ಗಳಿಗೆ. ಟಿಪಿಕಲ್ ನಾರ್ವೆ ಮನೆ ಅದು ಅಲ್ಲ? ಇದು ದೊಡ್ಡದಿದೆ ಚಿನ್ನು. ಆಕ್ಚುಲಿ ಅದ್ ಕಡೆ ಬೆಟ್ಟದ ಮೇಲೆ ಫುಲ್ ಬೆಳ್ಕೊಂಡೋಗಿದೆ. ರೈಟ್ ಸೈಡ್ ನೋಡಲ್ಲಿ ಎಲ್ಲ ದೊಡ್ಡದಿದೆ ಹಳ್ಳಿ. ಹೈಡ್ರೋ ಪಾರ್ಕ್. ಇವ್ರದ್ದು ತುಂಬಾ ಆಯಿಲಿ ಮತ್ತು ಹೈಡ್ರೋ ಎನರ್ಜಿ, ಇಡೀ ಪ್ರಪಂಚದಲ್ಲಿ ನಂಬರ್ 1 ಹೈಡ್ರೋ ಎನರ್ಜಿ. ಅಷ್ಟು ನೀರಿದೆ ಅಂತ ಅರ್ಥ. 98% ಇವ್ರ ಎನರ್ಜಿ, ಎಲೆಕ್ಟ್ರಿಸಿಟಿ ಸಪ್ಲೈ ಇವ್ರದ್ದು ಹೈಡ್ರೋ ಇಂದಾನೆ ಆಗೋದಿತ್ತು. ಅದಕ್ಕಿಂತ ಮುಂಚೆ ಪಿಟ್ ಸ್ಟಾಪ್ ಅಂತ ಇಳಿಸ್ಕೊಂಡು ಹೋಗ್ತಾ ಇದೀವಿ. ಸೊ ಇವಾಗ ಒಂದು ಕಾಫಿ ಸಿಕ್ಲಿಲ್ಲ ಗುರು, ಅವಾಗಿಂದ ನಮ್ಗೆ ಒಂದು ಕಾಫಿ ಕುಡ್ಕೊಳ್ಳಿ ಅಂತ ಹೋಗ್ತಾ ಇದೀನಿ. ಇಲ್ಲಿ ತುಂಬಾ ಟೂರಿಸ್ಟ್ ಇನ್ಫಾರ್ಮೇಶನ್ ಸೆಂಟರ್ ಅಂತ ಬರ್ದವ್ರೆ ಗುರು. ಏಂತಕ್ಕೆ ಅಂತ ಗೊತ್ತಿಲ್ಲ. ಏನೋ ಇರುತ್ತೆ ಅಕ್ಕಪಕ್ಕ ಜಾಗ ಕಿರಣ ನೋಡಕ್ಕೆ ಅಲ್ವಾ? ಯಾವ್ದೋ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದು, ಹಳ್ಳಿ. ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಅವೆ. ಆಟೋಮೊಬೈಲ್ಸ್ ಇತ್ತು ಜಾಸ್ತಿ. ಮತ್ತೆ ಇದು ಪ್ಲಾಂಟ್ ಇದೆಯಲ್ಲ ಇಲ್ಲಿ, ಹೈಡ್ರೋ ಪ್ಲಾಂಟ್ ಇದೆ ಇಲ್ಲ ದೊಡ್ಡದು. ಅದಕ್ಕೆ ಪ್ಲಾಂಟ್ ಇದೆ. ನೀನ್ ಕೇಳ್ತಿದ್ದಲ್ಲ ಕಿರಣ ಕೆಲಸ ಏನ್ ಮಾಡ್ತಾರೆ ಅಂತ. ಮೇ ಬಿ ದೇ ವರ್ಕ್ ಫಾರ್ ಹೈಡ್ರೋ ಪ್ಲಾಂಟ್ ಅನ್ಸುತ್ತೆ ಅಲ್ವಾ? ಈ ಫ್ಯಾಕ್ಟ್ರಿಗಳಿಗೆಲ್ಲ ವರ್ಕ್ ಮಾಡ್ತಾರೆ ಅನ್ಸುತ್ತಲ್ಲ. ಮೋಸ್ಟ್ಲಿ ಇಲ್ಲಿರೋರೆಲ್ಲ ಅವರೇ ಇರ್ಬೋದು, ಇಲ್ಲಿ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಮಾಡೋರು ಅಂತವ್ರೆ. ಓಸ್ಲೋ ಸಿಟಿಗೂ ಇಲ್ಲಿ ಪೆಟ್ರೋಲ್ ಕಮ್ಮಿ ಇದೆ. ಏನು ಓಸ್ಲೋ ಸಿಟಿಲಿ 250 ರೂಪಾಯಿ ಪೆಟ್ರೋಲು, ಇಲ್ಲಿ 190 ರೂಪಾಯಿ. ಚೆನ್ನಾಗಿದೆ ಚಿನ್ನ. ಇದು ಒಂಥರ ಕ್ಯಾಂಪರ್ ವ್ಯಾನ್ ಎಲ್ಲ ಬಂದು ಕುತ್ಕೊಂಡು ಆರಾಮಾಗಿ ಅಡ್ಗೆ ಮಾಡ್ಕೋತಾವ್ ನೋಡು. ಅನ್ಬೇಕಾ ಏನಾದ್ರು? ಅನ್ಬೇಡ ಮನ. ಪ್ರೈಸಸ್ ಎಲ್ಲ ಹೆಂಗಿದೆ ಮನ? ಪ್ರೈಸಸ್ ಎಲ್ಲ ಇಷ್ಟು ಚಿಕ್ಕದಕ್ಕೆ ಏನಿದು 350 ರೂಪಾಯಿ. ಎಲ್ಲ ನನ್ನ ಪ್ರಕಾರ ಸೂಪರ್ ಮಾರ್ಕೆಟಲ್ಲಿ ಹಿಂಗೆ ಅಂದರೆ ಎಲ್ಲ ಕಡೆನೂ ಹಿಂಗೆ ಇರುತ್ತೆ ಚಿನ್ನು. ಎಲ್ಲ ಕಡೆ ಇಷ್ಟೇ ಪ್ರೈಸು. ಕೊಕ್ಕೋ ಕೋಲಾ ಬೇಕಾ? ಕೊಕ್ಕೋ ಕೋಲಾನು ಬೇಡ, ಏನು ಬೇಡಮ್ಮ. ಸ್ನ್ಯಾಕ್ಸ್ ಏನಾದ್ರು ತೊಗೊಳ್ಳೋಣ? ಸ್ನ್ಯಾಕ್ಸ್ ತೊಗೊಳಲ್ವಾ? ಹಾಂ ಓಕೆ. ಇದು ಕಾಫಿ ಪುಡಿ ನಿನ್ನೆ ತೊಗೊಂಡ್ವಲ್ಲ, 50 euro ಅಲ್ವಾ? 100 ಗ್ರಾಮ್ ತೊಗೊಂಡಿದ್ದು ನಾವು. ಇದು ದೊಡ್ಡದಾ? ಮೇ ಬಿ ಇದು 100 ಗ್ರಾಮೇ ಮನ್ನ. ಇದು 100 ಗ್ರಾಮೇನೋ? ಒಂದು ಜಾಸ್ತಿ ಇದೆ, ಒಂದು ಸ್ವಲ್ಪ ಪ್ರೈಸು. ಕ್ಲಾಸಿಕ್. ಅಯ್ಯೋ ಗುರು, ನಾವೇಂತಕ್ಕೆ ಬಂದ್ವಿ ಈಗ ಅಂದರೆ ಇಲ್ಲಿ, ಯಾಕಂದರೆ ಮುಂದೆ ಹೋಗ್ತಾ ನಮಗೇನು ಸೂಪರ್ ಮಾರ್ಕೆಟ್ ಏನೂ ಸಿಗೋಲ್ಲ. ಏನೇನು ಬೇಕು ಎಲ್ಲ ಇಲ್ಲೇ ತೊಗೊಂಬಿಟ್ಟು ಒಂದು ಸ್ವಲ್ಪ ಕಾರ್ಗೆ ಹಾಕೊಂಬಿಡೋಣ ಅಂತ. ಸ್ನ್ಯಾಕ್ಸು, ಚಿಪ್ಸು ಗಿಪ್ಸು ಎಲ್ಲ ಇಂದು ಅಂತೆ, ನಮ್ಮ ಇಂದು ಮಸಾಲ ಅನ್ಸುತ್ತೆ ಇದು. ಮಸಾಲ ಪೌಡ್ರೆಲ್ಲ ಒಟ್ಟಿಗೆ ಹಾಕ್ಬಿಟ್ಟಿಕ್ಬಿಟ್ಟವ್ರೆ ಅಲ್ವಾ? ತಗೋಣ ಒಂದು. ಏನಕ್ಕೆ ಬೇಡ, ಆಶಾ ಇಂಡಿಯನ್ ಐಟಮ್ ಏನೇ ಕಳಿಸು ತಗೋಣ ಒಂದು. ಹೌದು. ಸ್ವೀಟ್ ಜಾಸ್ತಿ ತಿಂತಾರೆ ಅನ್ಸುತ್ತಲ್ವಾ ಆಶಾ ಇವರು? ತುಂಬಾ ಸ್ವೀಟ್ಸ್ಗಳು. ಸ್ವೀಟ್ಗಳು ನಾನು ನೋಡಿ ಡೋನಟ್ ತಗೊಂಡೆ ಅದಕ್ಕೆ. ಆದರೆ ಓಸ್ಲಕ್ಕೂ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರಂಗಿದೆಯಲ್ಲ ಪ್ರೈಸಸ್? ಹೌದಾ? ಒಂದು ಸ್ವಲ್ಪ ಜಾಸ್ತಿ ಇದೆ. ನನಗೆ ಪ್ರೈಸ್ ಏನು ಗೊತ್ತಾಗ್ತಿಲ್ಲ ಮನ ಅಲ್ವಾ? ಪಕ್ಕಣ ಇದ್ದೇನು ಗೊತ್ತಾ, ಇದು ಸ್ನ್ಯಾಕು. ಇದು ಮೀನ್ನ ಒಣಗಿಸ್ಬಿಟ್ಟು ತಿಂತಾರೆ ಇವರು. ಆ್ಯಕ್ಚುಲಿ ಇದು ಡೆಲಿಕೇಸಿಸ್. ಆ್ಯಕ್ಚುಲಿ ಒಣಗಿಸ್ಬಿಟ್ಟು ಸಾಲ್ಟ್ ಫಿಶ್ ತಿನ್ನೋದು. ಹಂದಿನೋ ಹಂದಿ ಏನು ಇಷ್ಟೊಂದು ಬೇಯಿಸ್ಕೊಂಡು ಹಿಂಗಿಟ್ಬಿಟ್ಟವ್ರೆ ಸೂಪರ್ ಮಾರ್ಕೆಟಲ್ಲೇ. ಸೂಪರ್ ಮಾರ್ಕೆಟ್ ಪ್ರೈಸ್ ನೋಡ್ಬನ್ನ ಹೆಂಗಿದೆ ಇಲ್ಲೇನೆ. ಇಲ್ಲ 5 euro. ಅದೇ ಕಮ್ಮಿ ಚಿನ್ನು, ಪರವಾಗಿಲ್ಲ. ಚಿನ್ನು ಬಿಸಿ ರೋಲ್ ತಿಂತೀಯಮ್ಮನ್ನ? ಬೇಡಪ್ಪ, ಬೇಡ ನನಗೆ. ಬರ್ಗರ್ಸ್ ಕೂಡ ಅಷ್ಟೇ, ಟು ಗೋ ಬರ್ಗರ್ಸು. ಅನ್ನ ಎಲ್ಲ ಇಟ್ಬಿಟ್ಟವ್ರೆ ಟು ಗೋ. ಬಿಸಿ ಮಾಡ್ಕೊಂಡು ತಿನ್ಬೋದು ಅನ್ಸುತ್ತಿಲ್ಲ. ರೈಸ್ ಇನ್ನು ಎಷ್ಟು ಗೊತ್ತಾಗಿದೆ? 650 ರೂಪಾಯಿ ಬರೀ ರೈಸ್ಗೆ. ಲಾಕೋರ್ ನೋಡಿ ಇಲ್ಲಿ 65 ಬಿಸಿ ಇದೆ ಮನ ಇದು. 16 ಕಣೋ? ಇಲ್ಲ 160 ರೂಪಾಯಿ ಅನ್ನಕ್ಕೆ. ಈ ಅನ್ನಕ್ಕೆ ಗೊಜ್ಜು ಕಚ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ವಾ? ಸ್ಪೈಸಿ ಬರ್ಗರ್ ಅಂತೆ. ಎಷ್ಟಿದ್ದು ನೋಡ್ತೀನಿ ಇಲ್ಲಿ ಬರ್ಗರು. ಒಂದು ಬರ್ಗರ್ ತಗೋಣ ಹೋಗ್ಲಿ. 54. 550 ರೂಪಾಯಿ ಬರ್ಗರ್ಗೆ. ಫ್ರೆಶ್ ಬರ್ಗರ್ ಸಿಗುತ್ತೆ ಬಾ. ಒಂದು ಅಮೇಝಿಂಗ್ ಆಗಿರೋ ಜಾಗಕ್ಕೆ ಬಂದು ಕೂತ್ಕೊಂಡ್ವಿ. ಆದರೆ ಇಲ್ಲಿ ನನ್ನ ಪ್ರಕಾರ ಇಲ್ಲಿರೋರೆಲ್ಲ ಶ್ರೀಮಂತರೇ ಅನಿಸುತ್ತೆ. ಎಲ್ಲರ ಹತ್ರನೂ ಒಂದೊಂದು ಬೋಟ್ ಐತೆ ಮೋಸ್ಟ್ಲಿ. ಅದಂಗೆ ಹೇಳ್ತಿಲ್ಲ ಅವ್ರದ್ದೇ ಅಂತ. ಮತ್ತೆ ಇನ್ನೇನು ಸುಜುಕಿ ಕಂಪ್ನಿದೆಲ್ಲ ಚಿನ್ನು ಹೇಳ್ತಾ ಇರೋದು. ಇವರು ಜನಗಳಿದಿವೆಲ್ಲ ಕಂಪ್ನಿದ ನಾನು ಹೇಳಿದ್ದು. ಯಾಕಂದರೆ ಇಲ್ಲಿ ಫಿಶಿಂಗ್ ಹೋಗಲ್ಲ, ಇದೆಲ್ಲ ಚಿಕ್ಕ ಬೋಟ್ಗಳು. ಇಲ್ಲಿ ನೋಡಿ ಪಕ್ಷಿಗಳು ಎಷ್ಟೊಂದು. ಗುಬ್ಬಚ್ಚಿ ನಮಗೆ ನೋಡೋಕೆ ಸಿಗೋದೇ ಕಷ್ಟ ಬೆಂಗಳೂರಲ್ಲಿ. ಚೆನ್ನಾಗಿದೆ ಇವರು ವ್ಯೂ. ಕೂತ್ಕೊಂಡು ಇಲ್ಲಿ ಡೋನಟ್ ಗಿನಟ್ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಎದ್ದೋಗೋದು. ಚೆನ್ನಾಗಿದೆ ಸೀನ್ರಿ ಮಾತ್ರ. ಕಾಫಿ ಕೊಡಿಸ್ತೀನಿ ಅಂತ ಅವಾಗಿಂದ ಸುಮ್ಮನೆ ಓಡಿಸ್ಕೊಂಡು ಬರ್ತಾಳೆ ಅವಳೆ. ನಾನು ಡ್ರೈವರ್ ಥರ ಓಡಿಸ್ತಾನೇ ಇದ್ದೀನಿ. ಒಂದು ಮೆಮ್ಮಿದೆ ಗೊತ್ತಾ,
ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಆಕ್ಚುಲಿ ನಾಟ್ ಬ್ಯಾಡ್. ನಾವು ಅನ್ಕೊಂಡಿದ್ವಿ ಈ ಕಡೆ ಬಂದ್ಮೇಲೆ ಏನು ಸಿಗಲ್ಲ ನಮ್ಗೆ ಹಂಗೆ ಹಿಂಗೆ ಅಂತ. ಅರೆ ತುಂಬಾ ಕಡೆ ಇದೆ ಜಾಗಗಳು ತಿನ್ನಕ್ಕೆ. ನಾವಿನ್ನು ಡೀಪ್ ಆಗಿ ಹೋಗಿಲ್ಲ ಅನ್ಸುತ್ತೆ ಕಿರಣ್. ಅರೆ ಇವಾಗ ಹೋಗ್ತೀವಲ್ಲ, ಈಗ ಫುಲ್ ಮೌಂಟೇನ್ ರೋಡ್ಗೆ ಹೋಗ್ತೀವಿ. ಇವಾಗ ಗೊತ್ತಾಗ್ಬೇಕು ಮುಂದೆ ಏನಾದ್ರು ತಿನ್ನಕ್ಕೆ ಕುಡಿಯಕ್ಕೆ ಏನಾದ್ರು ಸಿಗ್ತದ ಅಂತ. ಮಳೆ ಬರಂಗ್ ಸ್ಟಾರ್ಟ್ ಆಯ್ತು ಅನ್ಸುತ್ತೆ ಆಲ್ರೆಡಿ. ಫುಲ್ ಬೆಟ್ಟದ ರೋಡ್ಗೆ ಹೋಗ್ಬಿಡ್ತೀವಿ ಈಗ. ಮೌಂಟೇನ್ ಪಾಸಸ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಇವರು. ಲೆಫ್ಟ್ ಸೈಡ್ ನೋಡ್ತೀರಾ ಬಿಳಿ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಹುಲ್ಲು ಸಂಗ್ರಹಣೆ ಮಾಡಿ ಇಡ್ತಾ ಇದಾರೆ. ಇದು ವಿಂಟರ್ ಮಂತ್ಸ್ಗೆ ಇವರು ಮನೆ ಕಟ್ಕೊಳ್ತಾ ಇದಾರೆ. ಮತ್ತೆ ರೋಡ್ ವರ್ಕ್ ತುಂಬಾ ನಡೀತಾ ಇದೆ ಅಲ್ಲ ಕಿರಣ್. ವ್ಯವಸಾಯ ಬತ್ತು ಚೆನ್ನಾಗಿ ಮಾಡ್ಕೊಂಡವ್ರೆ, ಸಖತ್ ವ್ಯವಸಾಯ ಮಾಡವ್ರೆ. ಏನೇನ್ ಬೆಳೆದವ್ರ ಅಪ್ಪ. ನಂಗೆ ಬರೀ ಗ್ರೀನ್ ಗ್ರಾಸ್ ಮಾತ್ರ ಕಾಣಿಸ್ತಾ ಇದೆ. ಎಲ್ಲ ಹುಲ್ಲು ಮಾತ್ರ ಚೆನ್ನಾಗಿ ಬೆಳ್ಕೊಂಡವ್ರೆ. ಅದೇ ನನ್ನ ಪ್ರಕಾರ ಹುಲ್ಲು ಎಂತಕ್ಕೆ ಅಂದರೆ ವಿಂಟರ್ ಟೈಮಲ್ಲಿ ಹಸುಗಳಿಗೆ ಕುರಿಗಳಿಗೆಲ್ಲ ಮೇವು. ನಾವು ಹಂಗೆ ಹೋಗ್ತಾ ಇದ್ವಿ, ಒಂದು ಬ್ಯೂಟಿಫುಲ್ ಆಗಿರುವ ಚರ್ಚ್ ಸಿಕ್ತು. ಇಲ್ಲೆಲ್ಲ ಚರ್ಚ್ ಅಂತ ಡಿಫ್ರೆಂಟ್ ಆಗಿದೆಯಪ್ಪ. ಯುರೋಪ್ ಆದರೂ ಕೂಡ. ಸೊ ಯಾವ ಚರ್ಚ್ ಅಂತ ನೋಡೋಣ, ಏನು ಅಂತ ಗೊತ್ತಿಲ್ಲ. ಅಲ್ಲಿದೆ ಚರ್ಚ್, ನಡ್ಕೊಳ್ತಾ ಹೋಗೋಣ ಬನ್ನಿ ಇವಾಗ. ಡಿಫ್ರೆಂಟ್ ಆಗಿದೆ ಅಲ್ವಾ? ಈ ಥರ ಡಿಫ್ರೆಂಟ್, ಅದಕ್ಕೆ ಬಂದೆ ನೋಡೋಣ ಏನಿದು ಅಂತ. ಈ ಥರ ನೋಡಿಲ್ಲ ನಾನು. ಹಳೇ ಕಾಲದ್ದು ಮೋಸ್ಟ್ಲಿ ಇವರು ವೈಕಿಂಗ್ಸ್ ಅವ್ರದ್ದು ಚರ್ಚ್ ಇರಬೇಕಿದು. ಸ್ಟೇವ್ ಚರ್ಚ್ ಅಂತ ಹೆಸರು ಇದ್ರದ್ದು. ಓಕೆ, 13ನೇ ಸೆಂಚುರಿಯಲ್ಲಿ ಕಟ್ಸಿದಂತೆ ಈ ಚರ್ಚು. ಆ ಪೇಗನ್ಸ್ ಅವರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಬೇಕಾದ್ರೆ, ಪೇಗನ್ಸ್ ಅಂದರೆ ಯಾರು ಹೇಳಿ, ಅವ್ರಿಗೆ ನಾರ್ಡ್ ದೇವ್ರುಗಳು, ಬೇರೆ ಬೇರೆ ದೇವ್ರುಗಳಿದ್ರು. ಅವರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಬೇಕಾದ್ರೆ ಕಟ್ಸಿದ ಚರ್ಚ್ ಅಂತ ಇದು ಲೆಕ್ಕಕ್ಕೆ. 13ನೇ ಸೆಂಚುರಿಯಲ್ಲಿ ಕಟ್ಸಿರೋದು, ಅದಕ್ಕೆ ಹೆಂಗಿದೆ. ಪರವಾಗಿಲ್ವೇ? ನಾರ್ವೆ ಗ್ರೀವಿ ಎರಡು ನೋಡ್ಬಿಟ್ವಿ ಅತ್ಲಾಗೆ ಅಲ್ಲ. ಆದರೆ ನಾನು ಯಾವತ್ತೂ ಇದೇನು ಗೊತ್ತಾ, ಪೇಗನ್ಸ್ ಅವರು ಟೆಂಪಲ್ ಇರುತ್ತೆ ಅವ್ರದ್ದು, ದೇವಸ್ಥಾನ. ಪೇಗನ್ ಅವ್ರದ್ದು ಏನೇನೋ ದೇವ್ರುಗಳಿದೆ. ನೀರು, ಬೆಂಕಿ, ಆಕಾಶ ಎಲ್ಲನೂ ಅವ್ರು ಪೂಜಿಸ್ತಾ ಇರ್ತಾರೆ. ಅವ್ರ ದೇವ್ರುಗಳ್ನ, ಆ ದೇವಸ್ಥಾನಗಳು ಇರ್ತಾವಲ್ಲ, ಕ್ರಿಶ್ಚಿಯನ್ಸ್ ಅವ್ರು ಬಂದಾದಮೇಲೆ ಆ ದೇವಸ್ಥಾನಗಳ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಅವ್ರು ಚರ್ಚ್ಗಳು ಕಟ್ಕೊಂಡವ್ರೆ. ಆವಾಗ ಪೇಗನ್ಸಿಂದ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಬೇಕಾದ್ರೆ ಕಟ್ಟಿರೋದು ಇದನ್ನು. ಇವ್ರ ಕೆಳಗಡೆ ಇವ್ರ ಟೆಂಪಲ್ ಇತ್ತು ಅನ್ಸುತ್ತೆ ನನ್ನ ಪ್ರಕಾರ. ಮತ್ತೆ ಅದನ್ನ ಐರ್ ಮಾಡ್ಕೊಬೋದಂತೆ ಕಿರಣ್. ಯಾರನ್ನ? ಚರ್ಚ್ನ. ಯಾಕೆ ಮದ್ವೆಗಿದ್ರಿ ಆಗಕ್ಕೆ? ಸಾಕಾಗಿದೆ ಚಿನ್ನು. ವೈಕಿಂಗ್ಸ್ ಟಿವಿ ಸೀರಿಯಲ್ಸು ಮತ್ತು ಹಳೇ ಟಿವಿ ಸೀರಿಯಲ್ಗಳಲ್ಲಿ ನೋಡಿದ್ದೆ ನಾನು. ಇಲ್ಲಿ ಎಷ್ಟು ಶೂಟಿಂಗ್ಗಳು ನಡೆದಿದೆಯೋ ಯಾರಿಗೂ ಗೊತ್ತು. ರೋಡ್ ಟ್ರಿಪ್ ಹೋಗ್ಬೇಕಾದ್ರೆ ಇದೇ ಮಜಾ ಅಲ್ವಾ. ಎಲ್ಲೆಲ್ಲೋ ಏನೇನೋ ಸಿಕ್ಬಿಡ್ತಾವೆ ನಮಗೆ. ಇದು ಎಷ್ಟು ಫೈರ್ ಆಕ್ಸಿಡೆಂಟು ಎಲ್ಲ ತಡ್ಕೊಂಡಿರ್ಬೋದು ಈ ಚರ್ಚ್ ಅಲ್ವಾ. ಆ್ಯಕ್ಚುಲಿ ಹಳೇ ಕಾಲದ್ದು, ಬಿದೋಗ್ಬಾರ್ದು ಅಂದ್ಬಿಟ್ಟು ಇಲ್ಲೆಲ್ಲ ಸಪೋರ್ಟ್ ಕಟ್ಟು ನಿಲ್ಸಿದೆ ನೋಡಾಶಾ. ಹೊರಗಡೆ ಹೋಗಿ ಬಿಡಲ್ಲ ಅನ್ಸೋದು ನನ್ನ ಪ್ರಕಾರ. ನೋಡ ಬಾ, ಸಪೋರ್ಟ್ ಕೊಟ್ಬಿಟ್ಟು ಎಲ್ಲ ಕಡೆ ಸಪೋರ್ಟ್ ಕೊಟ್ಟು ನಿಲ್ಸೋರು ನೋಡಿ. ಫಸ್ಟ್ ಟೈಮ್ ನಾನು ಈ ಥರ ಚರ್ಚ್ ನೋಡ್ತಾ ಇರೋದನ್ನ ಅಲ್ವಾ. ಅದೇ ಹೇಳಿಲ್ವ, ಈ ಥರ 13 ಚರ್ಚ್ ಇರೋದಂತೆ. ಚೆನ್ನಾಗಿದೆ ಗುರು, ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ. ನನಗಿದು ಇನ್ನೂ ಫೈರ್ ಆಕ್ಸಿಡೆಂಟ್ ಆಗಿದೆ ಅನಿಸ್ತಲ್ಲ ನನಗೆ. ನನಗೂ ಹಂಗೆ ಅನ್ನಿಸ್ತಾ ಇದೆ. ಮೂಸು ವಾಸನೆ ಗೊತ್ತಾಗುತ್ತೆ. ಇಲ್ಲ, ಹೌದಾ? ಇಲ್ಲ. ಆದರೆ ಉಳ್ಸೋರಲ್ಲ ಈ ಚರ್ಚು. ನೀನು ಪೇಗನ್ಸ್ ಆದಮೇಲೆ ಅಲ್ವಾ ಬಂದಿರೋದು. ಓಕೆ, 13ನೇ ಸೆಂಚುರಿ ಆಗಿರುತ್ತೆ, ಅದಕ್ಕೆ ಉಳಿಸ್ಕೊಂಡಿದ್ದಾರೆ. ಆದರೆ ಈ ಥರ ಚರ್ಚ್ಗಳು ನೋಡೋದೇ ಒಂಥರ ಅದ್ಭುತ ಗುರು. ಒಂದು ಚಿಕ್ಕ ವ್ಯೂ ಆದಮೇಲೆ 13ನೇ ಸೆಂಚುರಿ ಚರ್ಚ್ ಆದಮೇಲೆ ನಮ್ಮ ಜರ್ನಿ ಸಾಗುತ್ತಿದೆ ರಿಫ್ಲಿಕ್ ಕಡೆ. ಆ್ಯಕ್ಚುಲಿ ಇವೆಲ್ಲ ನಾವು ಹೋಗ್ತಾ ಇರೋದು ಆಫ್ ರೋಡ್ ಜಾಗ. ಇವಾಗ ಈ ಜಾಗಕ್ಕೆ ಹೋಗಬೇಕು ಅಂದರೆ ಮೌಂಟನ್ನು, ಬೆಟ್ಟ, ಗುಡ್ಡ ಮೇಲೆಲ್ಲ ಹೋಗ್ಬೇಕಂತೆ. ತುಂಬ ದೂರ ಇದೆ. ಒಂದು ಕ್ರೂಸ್ ಬೇರೆ ಹಿಡ್ಕೊಬೇಕಂತೆ. ಅದು ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ. ಅರೆ ಬನ್ನಿ ಹೋಗೋಣ. ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಏನಾದರೂ ಆದರೆ ನಿಮಗೂ ತೋರಿಸ್ಕೊಂಡು ಹಂಗೆ ಎಲ್ಲ ಜಾಗಗಳು ತೋರಿಸ್ಕೊಂಡು ರೋಡ್ ಟ್ರಿಪ್ಪಲ್ಲಿ ತೋರಿಸ್ಕೊಂಡು ಹಂಗೆ ಹೋಗ್ತಾ ಇರೋಣ. ನಾವೊಬ್ರು ನೋಡ್ಬಿಟ್ರೆ ಸಾಕ, ನೀವು ಜೊತೆಗೆ ಇರ್ಲೇಬೇಕಲ್ವಾ. ನೀವು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನೋಡ್ಕೊಂಡು ಹೋಗೋಣ. ಇವಾಗ ನೋಡಿ, ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಈ ಬೆಟ್ಟಕ್ಕೆ ಟನಲ್ ಕೊಡ್ದ್ಬಿಟ್ಟು ಅವ್ರು ನೋಡಿ ಫುಲ್ಲಿ ಕೆಳಗಡೆ. 9.5 ಕಿಲೋಮೀಟರ್ ಟನಲ್ಲು, ಪಕ್ಕ ಟೋಲು. 9.4 ಕಿಲೋಮೀಟರ್ ಟನಲ್ಲು. ಒದ್ದ ಹೆಲ್. ಇವಾಗ ಒಂದ್ಸರಿ ಒಳಗೆ ಹೋದ್ರೆ ಎಲ್ಲೋ ತಗೊಂಡೋಗಿ ಬಿಟ್ಬಿಡುತ್ತೆ ನಮ್ಗನ. ಎಷ್ಟೋ ಬೆಟ್ಟ ದಾಟಿಸ್ಬಿಡುತ್ತಲ್ವಾ. 9.5 ಕಿಲೋಮೀಟರ್. ಓ ಮೈ ಗಾಡ್. 10 ಕಿಲೋಮೀಟರ್ ಟನಲ್ ಕೊಡ್ದವ್ರೆ ಅಂದ್ರೆ ಆಟ ಅಲ್ವೇ ಅಲ್ಲ. ಯಾಕಂದ್ರೆ ಇದು ಲೆಕ್ಕ ಹಾಕಿ, ಫಾರ್ ಎಕ್ಸಾಂಪಲ್ ಗೊರಗಂಟೆಪಾಳ್ಯದಿಂದ ಮೆಜೆಸ್ಟಿಕ್ವರೆಗೂ ಒಂದೇ ಉದ್ದಕ್ಕೆ ಟನಲ್ ಕೊಡ್ದ್ಬಿಟ್ಟಂಗೆ.
10 ಸೆಕೆಂಡ್ ಡೈರೆಕ್ಟಾಗಿ ಹೋಗ್ಬಿಡಂಗೆ 5 ನಿಮಿಷದಲ್ಲಿ. ಇನ್ನೂ ದೂರ ಇರ್ಬೋದೇನೋ ಅಪ್ಪ, ಉದ್ದಕ್ಕೆ, ಒಂದೇ ಉದ್ದಕ್ಕೆ. ಎಷ್ಟು ದುಡ್ಡು ಖರ್ಚಾಗಿರ್ಬೇಕು, ಟೋಲು ಜಾಸ್ತಿ ಇರುತ್ತಿದ್ದು. ನಮಗೆ ಚಿಪ್ಪು ಕಾರಲ್ಲಿ ಇನ್ಕ್ಲೂಡ್ ಆದ್ರಿಂದ ಎಲ್ಲಿ ಕಟ್ ಆಗುತ್ತೆ, ಎಷ್ಟು ಕಟ್ ಆಗುತ್ತೆ ಗೊತ್ತೇ ಆಗ್ತಾ ಇಲ್ಲ. ಬಟ್ ಗುಡ್ ಥಿಂಗ್ ಅಂದರೆ ನೀನು ಹೇಳ್ದಂಗೆ ಕಿರಣ್, ಲ್ಯಾಂಡ್ ಆಫ್ ಟನಲ್ಸ್ ಅಲ್ವಾ ಇದು ನಾರ್ವೆ. ಎಷ್ಟು ಉದ್ದ ಕೊರಿಯೋಕ್ಕಾಗುತ್ತೆ ಅಷ್ಟು ಉದ್ದ ಕರ್ಕೊಂಡು ಹೋಗ್ತಾರೆ. ಗುಡ್ ಥಿಂಗ್ ಆಲ್ಸೋ ಇದು. ನೇಚರ್ನ ಪ್ರಿಸರ್ವ್ ಮಾಡ್ದಂಗೂ ಇರುತ್ತೆ, ನಮ್ಮ ಟೈಮ್ನ ಕಮ್ಮಿ ಮಾಡ್ದಂಗೂ ಇರುತ್ತೆ ಡ್ರೈವ್ ಮಾಡಬೇಕಾದ್ರೆ. 5 ಕಿಲೋಮೀಟರ್ ಇದೆ ಇನ್ನು ಮುಂದೆ ಕಿರಣ, 4 ಅಷ್ಟೇ ಹೋಗಿರೋದು ಹಿಂದೆ. ಡಿಫ್ರೆಂಟಾಗಿ ಲೈಟ್ ಏನೋ ಹಾಕೋರೆ, ಬ್ಲೂ ಕಲರ್ ಲೈಟು. ಓ, ವಂಡರ್ಲ್ಯಾಂಡಿಗೆ ಬಂದಾಗಿದೆ ಚಿನ್ನು. ಫುಲ್ ಕ್ಯಾಮ್ರಾ. ವಾ, ಮೋಸ್ಟ್ಲಿ ಜನರು ಎಮರ್ಜೆನ್ಸಿಗೆ ಇದಕ್ಕೆ ಯಾರಾದ್ರೂ ಸಿವಿಲ್ ಇಂಜಿನಿಯರ್ ಇದ್ರೆ ಹೇಳಿ. ಸೊ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಇವಾಗ ಎಮರ್ಜೆನ್ಸಿ ಎಕ್ಸಿಟ್ ಕೊಟ್ಟಿದ್ದಾರಲ್ಲ, ಈ ಎಮರ್ಜೆನ್ಸಿ ಎಕ್ಸಿಟ್ನ ಹೆಂಗೆ ಎಕ್ಸಿಟ್ ಮಾಡಿಸ್ತಾರೆ ಅಂತ ಒಂದು ಟನಲ್ ಅಲ್ಲಿ. ಮೇಲ್ಗಡೆ ಫುಲ್ ಬೆಟ್ಟ. ಹೌದು, ಎಲ್ಲಿಂದ ಎಕ್ಸಿಟ್ ಮಾಡಿಸ್ತಾರೆ ಎಮರ್ಜೆನ್ಸಿಯಿಂದ. ಸೊ ನಾವು ಅನ್ಕೊಂಡ್ವಿ ಪಕ್ಕದಲ್ಲಿ ಇನ್ನೊಂದು ಇದೇ ತರ ಕೊರ್ದಿರ್ತಾರೆ, ಅಲ್ಲಿಂದ ವಾಕೇಬಲ್ ಅಥವಾ ಏನೋ ಒಂದು ಎಮರ್ಜೆನ್ಸಿ ವೆಹಿಕಲ್ ಹೋಗೋಷ್ಟು ಮಾಡಿರ್ತಾರೆ ಅಂತ. ಬಟ್ ಐ ಆಮ್ ನಾಟ್ ಶೋರ್. ಸಿವಿಲ್ ಇಂಜಿನಿಯರ್ಸ್ ಯಾರಿದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಅಲ್ಲಿ ಮಳೆ ಬರ್ತಾ ಇತ್ತು, ಮೋಸ್ಟ್ಲಿ ಇಲ್ಲಿ ಮಳೆ ಬರ್ತಿಲ್ಲ. 10 ಕಿಲೋಮೀಟರ್ ಅಂದ್ರೆ ಆಟೋನೇ ಅಲ್ಲ ಆಶಾ, ಅದು ಸ್ಟ್ರೀಟ್ ಲೈನಲ್ಲಿ ಎಲ್ಲೋ ಕರ್ಕೊಂಬಂದು ಬಿದ್ಬಿಟ್ಟಿರುತ್ತೆ ನನ್ನ ಪ್ರಕಾರ. ಅಂತ ಸರ್ಪ್ರೈಸ್ ಪ್ಯಾಕೇಜ್ ಇದ್ದಂಗೆ ನಮ್ಗೆ ಇವಾಗ. ಎಲ್ಲಿಗೆ ಬಂದಿರ್ತೀವಿ ಅಂತಾನೆ ಗೊತ್ತಾಗ. ಅಯ್ಯೋ ನೀನು ಚಿನ್ನು, ಮಳೆ ಬರ್ತಾ ಇತ್ತಲ್ಲ ಚಿನ್ನು. ಬರ್ತಾ ಇಲ್ಲ, ಬರ್ತಿದೆ ಇಲ್ವಾ? ಇಲ್ಲ, ಬಂದು ನಿಂತಿದೆ. ಓಕೆ, ಬರ್ತಾ ಇದೆ. ಲೈಟ್ ಗೊತ್ತಾಯ್ತು. ಡಿಫ್ರೆಂಟ್ ಬೆಟ್ಟ ಇವೆಲ್ಲ. ಆ ಊರ್ ಬೆಟ್ಟ ಹೊಟ್ಟೋಯ್ತು, ಇದು ನೀವು ಹೊಸ ಊರಿನ ಬೆಟ್ಟ ಇದು. ಅಲ್ಲೋಡ್ಸಿದ್ದು ಹಿಂಗೆ ಕರ್ಕೊಂಡು ಹೋಗ್ತಾ ಐತೆ. ಫಾಲ್ಸ್ ಡ್ಯಾಮು ಏನು ಗೊತ್ತಿಲ್ಲ ಗುರು. ಫಾಲ್ಸ್ ಚಿನ್ನು ಅಲ್ವಾ? ಎಲ್ಲೆಲ್ಲಿಂದನೋ ಬಂದು ಹರ್ಕೊಂಡು ಹೋಗ್ತಾ ಐತೆ. ಸಕ್ಕದಾಗ ಹೋಗ್ತಾ ಐತೆ, ಇಸ್ಕೊಂಡು ಹೋಗಿ ನೋಡ್ಬೋದಾ? ಯಾವುದೋ ವುಮನ್ಸ್ ಫೋಸನ್ ಅಂತ ಚಿನ್ನು, ಇದು ವುಮನ್ಸ್ ಫೋಸನ್. ಹೋಗ್ಬೋದಾ? ಪ್ರೈವೇಟ್ ಪ್ರಾಪರ್ಟಿ ಎಲ್ಲ ತಾನೆ? ಪ್ರೈವೇಟ್ ಪ್ರಾಪರ್ಟಿ ಇದು. ಹೌದು. ಎಲ್ಲ ಯಾರು ಹೇಳಿದ್ದು? ಸ್ಟಾಪ್, ಅಲ್ಲಿಂದ ಕಾರ್ ಹೋಗಂಗಿಲ್ಲ ಅಷ್ಟೇ. ಓಕೆ, ಸೂಪರ್ ಆಗಿದೆ. ವುಮನ್ ಫಾಲ್ಸ್. ಏನ್ ಗೊತ್ತಾ ಕಿರಣ, ಇಲ್ಲಿ ಎಲ್ಲಾರು ಸಕ್ಕ ಜೋರಾಗಿ ಬರ್ತೈತೆ ಅಂತ. ವಾವ್ ಚಿನ್ನು, ಯಾವ್ದೋ ಹಳೆ ಕಾಲದ ಬ್ರಿಡ್ಜ್ ಇದು. ಓಯ್ ಇಲ್ಲಿ ಚಿನ್ನು, ಇಲ್ಲಿಂದ ಬಿದ್ದು ಹೋಗ್ತಾ ಐತೆ. ಡ್ಯಾಮ್ ಅನ್ಕೊಂಡೆ ನಾನು. ಇನ್ನು ಯಾವ್ದೋ ಹಳೆ ಕಾಲದ ಬ್ರಿಡ್ಜ್ ಚಿನ್ನು ಇದು. ಸಕ್ಕತ್ತಾಗಿದೆ. ಇದು ಹೋಗ್ಬಿಟ್ಟದು. ಓಹೋ, ಸಡನ್ ಆಗಿ ಹೆಂಗ್ ಸಿಕ್ತಲ್ವಾ ಈ ತರ. ಸಕ್ಕತ್ತಿರದ ಜಾಸ್ತಿ ಇರುತ್ತೆ ಇನ್ನ. ನಮ್ಮಲ್ಲಿ ಬ್ಯೂಟಿ ಆಫ್ ನಾರ್ವೆ. ನಮ್ಮಲ್ಲಿ ಏನಾದ್ರು ಸಿಕ್ಕಿದ್ರೆ ಇದನ್ನ ಒಂದು ಟೂರಿಸ್ಟ್ ಎಂಟ್ರಿ ಮಾಡ್ಬಿಟ್ಟು ಟಿಕೆಟ್ ಇಕ್ಬಿಡೋರು ಅಲ್ವಾ? ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸಕ್ಕ ಜೋರಾಗಿ ಬರ್ತಾಯ್ತೆ ಚಿನ್ನು, ಎಲ್ಲಿಂದ ಹರ್ಕೊಂಡು. ಅದೇನು ಕಲರ್ ಹಿಂಗಿದೆ ನೀರು? ಆದ್ರೆ ಪಕ್ಕ ಯಾವ್ದು ಬಿಲ್ಡಿಂಗ್ ಐತೆ ದೊಡ್ಡದಾಗಿ, ಬೆಟ್ಟ ಗುಟ್ಟಿದ ಮೇಲಿಂದ ಹರ್ಕೊಂಡ್ ಬರ್ತಾಯ್ತಲ್ಲ ಮಣ್ಣು. ಹಿಂಗೆ ಹೋಗ್ತಾ ಇತ್ತು ಚಿನ್ನು, ಹಿಂಗೆ ಹರ್ಕೊಂಡು ಹಿಂಗೆ ಹೋಗ್ತಾ ಐತೆ. ಸೂಪರ್ ಗುರು ಚಿನ್ನು, ಯಾವ್ದು ಹಳೆಯ ಬ್ರಿಡ್ಜು. ನಡಿ ಮಳೆ ಬರ್ತಾಯ್ತು, ಹೋಗೋಣ. ಚೆನ್ನಾಗಿದೆ. ನಾವ್ ಈ ಜಾಗಕ್ಕೆ 12:15 ಬರ್ಬೇಕಾಗಿತ್ತು. ಕಿರಣ್ ನಾವು ನಿಲ್ಸ್ಕೊಂಡು ಪಿಟ್ ಸ್ಟಾಪ್ ಮಾಡ್ಕೊಂಡು 3 ಗಂಟೆ ಆಯ್ತು. ಕಿರಣಂಗೆ ಹೊಟ್ಟೆ ಕುಯ್ಯೋ ಅಂತಂತೆ. ಹೊಟ್ಟೆ ಕುಯ್ಯೋ ಅಂತ ಚಿರು ನಿನಗೆ. ಬೆಳಗ್ಗೆಯಿಂದ ಸುಮ್ಮನೆ ಓಡಿಸ್ತಾನೆ ಇದ್ದೀವಿ. ಈ ಜಾಗಕ್ಕೆ ಆ್ಯಕ್ಚುಲಿ ನಾವು ಮಧ್ಯಾಹ್ನ 1 ಗಂಟೆಗೆ ಬರಬೇಕಾಗಿತ್ತು, ಇವಾಗ 3:15 ಬಂದಿದ್ದೀವಿ. ಈಗ ಸೂಪರ್ ಮಾರ್ಕೆಟ್ ಥರನೂ ಹೌದು. ಇಲ್ಲಿ ಕಾರ್ ಕ್ಲೀನ್ ಮಾಡ್ಕೊಳೋಕೆ ಜಾಗ, ಪೆಟ್ರೋಲ್ ಬಂಕ್ ಇದೆ, ಸೂಪರ್ ಮಾರ್ಕೆಟ್ ಇದೆ, ಮತ್ತು ಒಂದು ಬರ್ಗರ್ ಮೆನು ಕೂಡ ನೋಡಿದ್ವಿ ನಾವು. ಹೋಗೊಂದು ಬರ್ಗರ್ ಆರ್ಡರ್ ಮಾಡೋಣ. ಅದಕ್ಕಿಂತ ಮುಂಚೆ ಇದು ಎಲ್ಲಿದೆ ಗೊತ್ತಾ, ಜಾಗ ಬಂದು ಸಖತ್ತಾಗಿದೆ. ಮುಂದೆ ದೊಡ್ಡ ಲೇಕ್ ಇದೆ. ಅನ್ಫಾರ್ಚುನೇಟ್ಲಿ ಮಳೆ ಬರ್ತದೆ, ಸೊ ಫುಲ್ ಮಳೆ ಇದೆ, ಕೋಲ್ಡ್ ಇದೆ. ಕಿರಣ, ಹೊರಗಡೆ ಡೈನಿಂಗ್ ಮಾಡೋಣ, ಹೊರಗಡೆ ತಗೊಂಡೋಗೋಣ ಬರ್ಗರ್ ತಗೊಂಡು. ಚಳಿ ಆಗ್ತಾ ಇದೆ ಚಿನ್ನು, ಹೊರಗಡೆ ಕುತ್ಕೊಂತಿಲ್ಲ. 210 ರೂಪಾಯಿ ಪೆಟ್ರೋಲ್ ಇಲ್ಲಿ. 210 ರೂಪಾಯಿ ಅಲ್ಲ? ಪೆಟ್ರೋಲ್ ಜಾಸ್ತಿ ಇದೆ. ಬೆಟ್ಟದ ಮೇಲೆ ಅಂದರೆ ಹಂಗೆಪ್ಪ. ಬರ್ಗರ್ ಮೆನು ಇದೆ ಚಿನ್ನು, ಬರ್ಗರ್ಗಳಿದೆ, ಸಲಾಡ್ಗಳಿದೆ. ಆಮೇಲೆ ಒಂದು ಬರ್ಗರ್ ಬಂದ್ಬಿಟ್ಟು ಚಿನ್ನು 1300 ರೂಪಾಯಿ ಸಿಗ್ತಾ ಇದೆಯಲ್ಲ ಕಿರಣ ಬೆಟ್ಟದ ಮೇಲೆ. ಅದು ಇಂಪಾರ್ಟೆಂಟ್ ಅಲ್ವಾ? ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಸಾಸೇಜಸ್ ತುಂಬ ತಿಂತಾರಂತೆ ಇವರು. ಇಲ್ಲಿ ಗ್ಯಾಸ್ ಸ್ಟೇಷನಲ್ಲೇ ಎಲ್ಲ ಮಾಡ್ಕೊಡೋದು. ಹೌದಲ್ವಾ? ಗ್ಯಾಸ್ ಸ್ಟೇಷನಲ್ಲಿ ಎಲ್ಲ ಮಾಡ್ಕೊಡ್ತಾರೆ ಇಲ್ಲಿ.
ಬೇರೆ ಕಡೆ ಎಲ್ಲ ಬೇರೆ ಕಡೆ ಕೊಡ್ತಿದ್ರು, ಇಲ್ಲಿ ಗ್ಯಾಸ್ ಸ್ಟೇಷನಲ್ಲೇ ಫುಲ್ಲು. ಅದೇ ಓಕೆ ಚಿನ್ನು ತಿನ್ಬೋದು, ಕೋಲ್ಡ್ ಕೂಡ ಇರುತ್ತೆ ಏನೋ ನಿಮಗೆ. ಸಿಗ್ತಾ ಇದೆಯಲ್ಲ ಗುರು, ಅದು ಇಂಪಾರ್ಟೆಂಟು. ನಾನು ಏನೂ ಸಿಗಲ್ಲ ಅಂದ್ಕೊಂಡೆ, ತಿನ್ಕೊಂಡು ಏನಕ್ಕ ಎಷ್ಟೆಷ್ಟು ಮೆನು ತೊಗೊಳ್ಳಿಲ್ವಾ? ಇಲ್ಲ, 2,500 ರೂಪಾಯಿ ಚಿನ್ನು ಒಂದು ಚಿಕನ್ ಬರ್ಗರ್, ಇಷ್ಟು ಪುಟಾಣಿ ಚಿಕನ್ ಬರ್ಗರು. ಈ ಮಳೆಗೂ ಚಳಿಗೂ ಸೂಪರ್ ಆಗಿದೆ ಬರ್ಗರ್ ಮಾತ್ರ ಗುರು. ಆ್ಯಕ್ಚುಲಿ ಏನು ಗೊತ್ತಾ, ಚಳಿ ಆಗ್ತಾ ಇದೆ, ಚಳಿ ಆಗ್ತಿದ್ರೆ ಬೇಗ ಬೇಗ ಹೊಟ್ಟೆ ಹಸಿಯುತ್ತೆ, ಅದೊಂದು ಪ್ರಾಬ್ಲಮ್ಮು. ಮತ್ತು ಇನ್ನೊಂದು, ನನಗೆ ಯಾವಾಗ ಈ ಥರ ಎಕ್ಸ್ಪೆನ್ಸಿವ್ ಕಂಟ್ರಿಗೆ ಬರ್ತೀನಲ್ಲ ಆವಾಗಲೇ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ನನಗೆ. ತಿಂಚಿನ ಊಟ ಮಾಡೋಕ್ಕೆ ಅದೇನೋ ಒಂಥರ ಸಿಗಲ್ಲ ಅನಿಸುತ್ತಲ್ಲ, ಆವಾಗಲೇ ಹೊಟ್ಟೆ ಹಸು ಜಾಸ್ತಿ ಆಗೋದು. ಮನುಷ್ಯನಿಗೆ ಸಿಗಲ್ಲ ಅಂದಾಗಲೇ ಬೇಡಿಕೆ ಜಾಸ್ತಿ ಆಗೋದು. ಅದಕ್ಕೆ ಕಿರಣ ಕಾರ್ ಕಡೆ ಹೋಗ್ತಾ ಇದ್ದಾನೆ. ಬಾಯ್ ಬಾಯ್ ಕಿರಣ್. ಬಟ್ ನಾನು ನಿಮಗೆ ಎಲ್ಲಿದ್ದೀವಿ ಅಂತ ತೋರಿಸ್ಕೊಂಡು ಬರ್ತೀನಿ. ನಾವು ಇಷ್ಟೊತ್ತಕ ಏನು ಡ್ರೈವ್ ಮಾಡ್ಕೊಂಡು ಬಂದ್ವಲ್ಲ, ಫುಲ್ಲು ಲೇಕ್ ಮುಂದೆನೇ ಬಂದ್ವಿ. ಇಲ್ಲೆಲ್ಲ ಪಾರ್ಕ್ ಮಾಡಿಕೊಂಡು ಒಂದು ಪಿಟ್ ಸ್ಟಾಪ್ ಥರ ತೊಗೊಂಡು ಎಲ್ಲರೂ ರೆಸ್ಟ್ ತೊಗೊಂಡು ಹೋಗ್ತಾರೆ. ನಾವು ಇದೇ ಬರ್ಗರೇ ಬೇಕು ಅಥವಾ ಅನ್ನ ಸಾಂಬಾರೇ ಬೇಕು ಅಂತ ಕೂತ್ಕೊಂಡ್ರಾಗಲ್ಲ, ಏನು ಸಿಗುತ್ತೆ ಅಂತ ತಿನ್ಕೊಂಡು ಹೋಗ್ತಾ ಇರಬೇಕು. ಕಿರಣ್ ಪಾಪ ಹೊಟ್ಟೆ ತುಂಬಿಲ್ವಂತೆ, ಅದನ್ನು ಹೋಗ್ತಾ ಇರಬೇಕೆ ಸಿಗ್ತಾ ಇರುತ್ತೆ. ಪೆಟ್ರೋಲ್ ಸ್ಟೇಷನ್ಗೆ ಏನೂ ಬರ ಇಲ್ಲ, ಫುಲ್ಲು ಒಂದು 20-30 ಕಿಲೋಮೀಟ್ರಿಗೆಲ್ಲ ಪೆಟ್ರೋಲ್ ಸ್ಟೇಷನ್ ಸಿಗ್ತಾ ಇರುತ್ತೆ. ಹೊಟ್ಟೆ ಹಸಿದೆ ಅಂದರೆ ಅಲ್ಲಿ ಏನೋ ಸ್ವಲ್ಪ ಕಾಫಿ ಗಿಫಿ ಕುಟ್ಕೊಂಡು ಅಥವಾ ಕ್ವಿಕ್ಕಾಗಿ ಏನೋ ತಿನ್ಕೊಂಡು ಹೋಗ್ಬೋದು ನಾವು. ಸೊ ಸ್ವಲ್ಪ ಕೋಲ್ಡ್ ಕೂಡ ಕಮ್ಮಿ ಆಯಿತು ಇವಾಗ. ನಡೀರಿ, 3:45 ಆಯಿತು. 12:15 ಬರಬೇಕಾದವರು ಅಥವಾ 12:15 1 ಗಂಟೆಗೆ ಬರಬೇಕಾದ್ರು 3:45 ಆಗಿದೆ. ನಮ್ಮ ಡೆಸ್ಟಿನೇಷನ್ ತುಂಬ 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 ದೂರ ಇದೆ. ಬಟ್ ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಗೊತ್ತು, ಹೋಗೋ ದಾರಿ ತುಂಬ ಇಂಪಾರ್ಟೆಂಟು. ಬಾಯ್ ಬಾಯ್ ಅಣ್ಣ. ಸರ್ಕಲ್ ಕೇಗೆ ತಿರ್ಗಾ ಸಿಗ್ತೀವಿ. ಕಾಫಿ ತೊಗೊಂಡಿಲ್ಲ ಇವಾಗ ನಾವು. ನೆಕ್ಸ್ಟ್ ಬಿಟ್ ಸ್ಟಾಪ್ ನಮ್ಮ ಕಾಫಿ ಸ್ಟಾಪ್ ಆಗಿರುತ್ತೆ. ಒಂದು ದೊಡ್ಡ ಬ್ರೇಕ್ ಆದಮೇಲೆ, ನಮ್ಮದು ಊಟ ಆದಮೇಲೆ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ. ಕಿರಣ್ ಅವ್ರು ಹೇಳ್ಬೇಕು, ಇನ್ನು ಎಷ್ಟು ದೂರ ಹೋಗ್ಬೇಕು ನಾವಿನ್ನ ಅಂತ. ಇನ್ನು ಬೇಜಾನ್ ದೂರ ಕೊಡ್ತಾ ಇದ್ದೆ. ಅದೇ ಪ್ರಾಬ್ಲಮ್ ಅದಲ್ಲ, ಟೈಮ್ ಈಗ 4 ಗಂಟೆ. ನಾವೊಂದು ಫೆರಿ ಬೇರೆ ತೊಗೊಂಡೋಗ್ಬೇಕು. ಆ ಫೆರಿ ಟೈಮು ಕ್ಲೋಸ್ ಗೀಸ್ ಆಗ್ಬಿಟ್ರೆ ನಾವುಗೆ ಎಲ್ಲೋಗಿ ಸ್ಟಕ್ ಆಗ್ತೀವಿ ಅಂದರೆ, ಆ ಕಡೆ ಮುಂದಕ್ಕೂ ಹೋಗೋಕ್ಕಾಗಲ್ಲ, ಹಿಂದಕ್ಕೂ ಬರೋಕ್ಕಾಗಲ್ಲ, ಹಂಗೋಗಿ ಸ್ಟಕ್ ಆಗ್ಬಿಡ್ತೀವಿ ಸಖತ್ತಾಗಿ ಬೆಟ್ಟ ಗುಡ್ಡದ ಪಾಸ್ ಮೇಲೆ. ಅದಕ್ಕೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೇಕು. ಇವಾಗ ಒಂದು ಸ್ವಲ್ಪ ಬ್ರೇಕ್ಗಳು ಕಮ್ಮಿ ಮಾಡಬೇಕು. ಅಂದರೆ ಫೆರಿ ಅಂತ ತೊಗೊಂಡೋಗ್ಬೇಕಂದ್ರೆ, ನಾರ್ವೇಲಿ ಏನಪ್ಪ ಒಂದು ಚಾಲೆಂಜಿಂಗ್ ಪಾರ್ಟ್ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಲ್ಯಾಂಡ್ ಇಲ್ಲ, ಸಮುದ್ರ ಮಧ್ಯದಲ್ಲಿದ್ದಾವೆ. ಸೊ ಬ್ರೇಕ್ ಆಗಿಬಿಡ್ತವೆ. ಸೊ ಅದಕ್ಕೆ ಬ್ರಿಡ್ಜ್ ಕಟ್ಟೋಕ್ಕಿಂತ, ಅವ್ರು ಕಟ್ಸೋಕ್ಕಿಂತ ಏನು ಮಾಡ್ತಾರೆ, ಚಿಕ್ಕ ಚಿಕ್ಕ ಫೆರಿಗಳನ್ನ ಕೊಟ್ಬಿಡ್ತಾರೆ. ಪಬ್ಲಿಕ್ ಫೆರಿನೇ ಇರ್ಬೋದು, ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಸೊ ಹೇಗೆ ವರ್ಕ್ ಆಗುತ್ತೆ, ಟಿಕೆಟ್ ಹೆಂಗೆ ವರ್ಕ್ ಆಗುತ್ತೆ ಏನೂ ಗೊತ್ತಿಲ್ಲ, ಐಡಿಯಾನೇ ಇಲ್ಲ ನಮಗೆ. ಸೊ ಹೋಗೋಣ. ಇನ್ನು 4 ಗಂಟೆ, ಇನ್ನೂ ಬೇಜಾನ್ ದೂರ ಇದೆ. ನನಗೆ ತೋರಿಸ್ತಾ ಇರೋದು ಇವಾಗ 4 ಅವರ್ 233 ಕಿಲೋಮೀಟರ್. ಇದು ಡೆಸ್ಟಿನೇಷನ್ ಅಲ್ಲ, ಫೈನಲ್ ಡೆಸ್ಟಿನೇಷನ್ ಅಲ್ಲ ಅಲ್ವಾ? ಇನ್ನು ಚೆನ್ನಾಗಿ ಅನ್ಸೋದು. ಇನ್ನು ಆ್ಯಕ್ಚುಲಿ ಇವಾಗ ಬರ್ತಾ ಸೀನ್ರಿ ಮತ್ತೆ ಸಖತ್ತಾಗಿದೆ. ಯಾವುದೋ ಹಾರ್ಡ್ ಕೋರ್ ಘಾಟ್ ಸೆಕ್ಷನ್ ಚಿನ್ನು. ಇದು ಒಂಥರ ಫುಲ್ ಹೆಂಗಿದೆ ಗೊತ್ತಾ ರೂಟು, ಹೆವಿ ಅಕ್ಕಪಕ್ಕ ರೂ ಅಂತಾನೆ ಐತೆ ನೋಡು, ಹೆಂಗಿದೆ ಗೊತ್ತಾ? ನೀನು ನಂಗೆ ಓಡಿಸ್ತಾ ಇದೆ ಅನ್ಸ್ತದೆ ಚಿನ್ನು. ನಾನು ಓಡಿಸ್ತಾ ಇಲ್ಲ, ನಿನ್ ನೋಡಪ್ಪ ಹೆಂಗ್ ಸೊಟ್ಟಗೈತೆ ರೋಡ್, ಅದ್ ಹೆಂಗ್ ಓಡಿಸ್ಬಿಡ್ತಾರೆ ನೋಡಿ, ಹೆಂಗಿದೆ ರೋಡು ಸೊಟ್ಟಕ್ಕೆ. ನಾನೇ ಓಡಿಸ್ಲಿ ರೋಡ್ ಹಂಗೈತೆ. ಇದ್ರೊಳಗೆ ಇಕ್ಕಿಯಾ ಅಂತ ನಮ್ಮ ಹತ್ರ ಇವಾಗ ಇಂಡಿಯಾಗೆ ಬಂದಿದಲ್ವಾ, ಬಟ್ ಇಕ್ಕಿಯಾ ಅಥವಾ ಐಕ್ಯಾ ಅಂತ ಏನು ಕರಿತೀವಿ ನಾವು, ಇದು ತುಂಬ ಫೇಮಸ್ ಯುರೋಪಲ್ಲಿ. ಈ ಮರಗಳೆಲ್ಲ ಏನು ನೋಡ್ತಾ ಇದ್ದೀರಾ, ಸ್ವೀಡನ್ ಮತ್ತು ನಾರ್ವೆಯಿಂದ ಬರುವಂಥ ಮರಗಳು. ಈ ಮರಗಳನ್ನ ಯೂಸ್ ಮಾಡ್ಕೊಂಡೆ ಫರ್ನಿಚರ್ಸ್ನ ಮಾಡೋದು. ಎಷ್ಟು ಮರಗಳನ್ನ ನೋಡ್ತಾ ಇದ್ದಾರೆ ನೋಡಿ, ನ್ಯಾಚುರಲ್ ರಿಸೋರ್ಸ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ಅದಕ್ಕೆ ಅವರು ಚೀಪ್ ಕ್ವಾಲಿಟಿಯಿಂದ ಹಿಡಿದು ಹೈ ಕ್ವಾಲಿಟಿ ತನಕ ಕಾಸಕ್ಕೆ ತಕ್ಕನ ಕಜ್ಜಾಯ ಥರ ಕೊಡ್ತಾರೆ. ಸೊ ಸ್ವೀಡನ್ ಮತ್ತು ನಾರ್ವೆಯಿಂದ ಬರೋ ಮರದಲ್ಲಿ ಮಾಡುವ ಪ್ರಾಡಕ್ಟ್ಸು ಐಕಿಯಾ ಪ್ರಾಡಕ್ಟ್ಸು. ಎಲ್ಲಿಗೆ ಬಂದೀವಿ? ಡೇಲನ್ ಅಂತ ಒಂದು ಹಳ್ಳಿಗೆ ಬಂದ್ವಿ. ಆ ಹಳ್ಳಿಯಲ್ಲಿ ವ್ಯೂ ನೋಡಿ ಹೆಂಗಿದೆ, ಡೇಲನ್ ಹಳ್ಳಿ. ಓ ಮೈ ಗಾಡ್, ಅಮೇಝಿಂಗ್ ಆಗಿದೆ ಚಿನ್ನು. ಚಳಿ ಆಗ್ತಾ ಇದೆಯಾ? ನಿನ್ ಜಾಕೆಟ್ ಹಾಕೊಂಡಿದ್ಯಾ? ನಮ್ಗೆ ಇದೇ ತರ ವ್ಯೂಸ್ ಕಾಣಿಸುತ್ತೆ ಕಿರಣ ಮೇಲಿಂದ. ಈ ತರ ಇದ್ದಿದ್ಯಾ, ಲೇಕ್ ಇರ್ತಲ್ಲ, ದೊಡ್ಡ ದೊಡ್ಡ ಲೇಕ್. ಇದ್ ಕಡೆಯಿಂದ ಬಾ, ಇಲ್ಲಿಂದ ಬಾ, ಇನ್ನು ಚೆನ್ನಾಗಿ ಕಾಣಿಸ್ತಾ ಇದೆ. ಓ ಕೆಳಗಡೆ ಫುಲ್ ಹಳ್ಳಿ. ಹಾ, ಹಳ್ಳಿಲಿ ಫ್ಯೂರ್ಡು, ಬೆಟ್ಟ ಮಧ್ಯದಲ್ಲಿ ಲೇಕು. ಚೆನ್ನಾಗಿದೆ ಆಶಾ. ನಾವಿಷ್ಟು ಟಾಪ್ ಇದ್ರು ಕೂಡ ಅಷ್ಟೊಂದು ಚಳಿ ಆಗ್ತಿಲ್ಲ ಕಿರಣ ಇವಾಗ. ಹೌದಾ? ಒಳ್ಳೆ ವ್ಯೂ ಗುರು. ಕಾಫಿ ಇದ್ರೆ ಚೆನ್ನಾಗಿರ್ತೈತೆ. ಗ್ಯಾಸ್ ತಗೊಂಡ್ರೆ ಕಾಫಿ ಮಾಡ್ಕೊಂಡು ಕುಡಿಬೋದಾಗಿತ್ತು. ತಗೊಂಡ್ಬಿಡೋಣ ಒಂದು ಗ್ಯಾಸ್ ತಗೊಂಡ್ಬಿಡೋಣ, ಕ್ಯಾಂಪಿಂಗ್ ಗ್ಯಾಸ್ಗಳನ್ನ. ಏನಿದೆಲ್ಲ ಏನ್ ನಿನ್ಗೇನ್ ಕಮ್ಮಿ ಸಿಕ್ಬಿಡ್ತದೆ. ಇದೇ ನಮ್ಮ
ಕಾರು ಮಧ್ಯದಲ್ಲಿ ಒಳ್ಳೆ ವ್ಯೂ ಇದೆ. ಓಕೆ ಬಸ್ಸಿನ ನಡೆಯೋಣ, ಹೊರಡೋಣ. ಹಂಗೆ ವ್ಯೂ ನೋಡ್ಕೊಂಡು ಹೋಗ್ತಾ ಇರೋಣ. ಹಂಗೆ ಹೋದ್ರೆ ಇಲ್ಲೇ ಎಲ್ಲೋ ಫಾಲ್ಸ್ ಬೀಳ್ತದೆ ಚಿನ್ನು. ಹೌದಲ್ಲ, ಹೋಗೋಣ. ಕಿಚ್ಕೊತಾ ಇದೀಯಾ? ಈ ಬ್ಯೂಟಿಫುಲ್ ವೆದರ್ ನಮ್ಗೆ ಕಿಚ್ಕೊಳ್ಳೇಬೇಕು, ಸ್ವಲ್ಪ ಬಾಡಿ ನೀಟ್ ಜನರೇಟ್ ಆಗ್ಲಿ ಅಂತ. ಅಯ್ಯಪ್ಪ ದೇವತೆಗಳೇ ಕಾಪಾಡಪ್ಪ ದೇವ್ರೇ. ಎಲ್ಲಿ ಫಾಲ್ಸು, ಇಲ್ಲಿ ಫಾಲ್ಸು, ಎಲ್ಲಿ ನೋಡಿದ್ರು ವಾಟರ್ ಫಾಲ್ಸೇ ಗುರು. ಯಾವುದೋ ಬೆಟ್ಟ ಗುಡ್ಡದ ಮಧ್ಯದಲ್ಲಿ ಹೆಂಗಿದೆ ನೋಡಿ, ಅಕ್ಕಪಕ್ಕ ಫುಲ್ಲು ಬೆಟ್ಟ ಗುಡ್ಡ. ಈ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಅದು ಇಲ್ಲಿ ಸ್ಟೇ ಆಗಿದೆ, ಚೆನ್ನಾಗಿದೆ ಚಿನ್ನು ಅಲ್ವಾ? ಆಕ್ಚುಲಿ ಅಂತ ಚಳಿ ಏನಿಲ್ಲ, ಇದು ಮಳೆ ಬರ್ತಾ ಸ್ವಲ್ಪ ಚಳಿ ಆಗ್ತಿದೆ ಅಷ್ಟೇ, ಅಂತ ಚಳಿ ಏನಿಲ್ಲ. ಅದು ಮಳೆನೂ ಏನು ಜೋರಾಗಿ ಬರ್ತಾ ಇಲ್ಲ, ಮೆತ್ತಗೆ ಬರ್ತಾ ಇದೆ ಅಷ್ಟೇ, ಡ್ರಿಸ್ಲಿಂಗ್ ಅಷ್ಟೇ. ಅಲ್ಲಿ ನೋಡಿ ಚಿನ್ನು ಹೇಳಿದಲ್ಲ ನೀವು, ಅದು ಏನು ಹೇಳಿದಲ್ಲ ನಮ್ಗೆಲ್ಲ ನಮ್ಮ ವೀಕ್ಷಕರಿಗೆ ಗೊತ್ತು ಏನೇವೆಲ್ಲ ಅಂತ. ಗ್ಲೇಷಿಯರ್ ವಾಟರ್ ಮೇಲ್ಗಡೆಯಿಂದ ಸ್ನೋ ಕರಗ್ತಾ ಇದೆಯಲ್ಲ, ಸ್ನೋ ಕರಗಿ ನೀರು ಬಂದು ಅದು ಇಲ್ಲಿ ಸೇರ್ಕೊಳ್ಳುತ್ತೆ. ಇದು ಆಲ್ಪೈನ್ ಲೇಕು. ಹಿಂಗೆ ಈ ಲೇಕ್ ಫಾರ್ಮ್ ಆಗ್ತಾ ಇರೋದು. ಬ್ಯೂಟಿಫುಲ್ ಆಗಿದೆ ಗುರು ಮಾತ್ರ. ಹರ್ಕೊಂಡು ಹೋಗ್ತಾ ಇದೆಯಲ್ಲ. ಎಷ್ಟು ಲೇಕ್ಗಳು ಗುರು, ಒಂದ ಎರಡ, ಅಲ್ಲೊಂದು ನಮ್ಮ ಹಿಂದೇನೂ ಐತೆ. ಅಮೇಝಿಂಗ್ ವ್ಯೂ ಮಾತ್ರ ಅಲ್ಲ. ಬೆಟ್ಟದ ಮೇಲೊಂದು ಮನೆ ಮಾಡು ಅಂತಲ್ಲ, ಮನೆ ಮಾಡ್ಕೊಂಡು ಇಡ್ಬೇಡ. ಬೆಟ್ಟದ ಮೇಲೊಂದು ಮನೆಯ ಮಾಡು, ಚಳಿಯಲ್ಲಿ ನಡೆದು ಅಂತ. ಈ ದೇಶ ಒಳ್ಳೆ ಶಿವಮೊಗ್ಗ ಮುಚ್ಚೆ ಒಯ್ದಂಗುರು. ಬೆಳಗ್ಗೆ ಎಲ್ಲ ಚೆನ್ನಾಗಿರ್ತದೆ, 5 ನಿಮಿಷಕ್ಕೆ ಮಳೆ ಬರ್ತದೆ, ನಿಲ್ತದೆ. ಯಾವ ದೇಶ? ಎಸ್ಸೋ ಲವ್. ಎಲ್ಲ ಪೆಟ್ರೋಲ್ ಬಂಕಲ್ಲೂ ಸೂಪರ್ ಮಾರ್ಕೆಟ್ ಥರ ಇರುತ್ತಲ್ವಾ ಆಶಾ? ಜೋಕರ್ ಸೂಪರ್ ಮಾರ್ಕೆಟ್, ನಾರ್ವೆಲಿರೋ ಸೂಪರ್ ಮಾರ್ಕೆಟು. ಹಾಂ, ಸೊ ನೋಡೋಣ ಪ್ರೈಸಸ್ ಇಲ್ಲಿ ಹೆಂಗಿದೆ ಅಂತ. ನಮ್ಗೆ ಏನು ಬೇಡ ಗುರು, ಒಂದು ಕಾಫಿ ಸಾಕು ನಮ್ಗೆ, ಅಷ್ಟು ಸಾಕು. ಇಲ್ಲಿ ಏನೇನು ತಿನ್ನೋಕ್ಕೆಲ್ಲ ಇದೆ ಆಶಾ. ಮೊಟ್ಟೆ ಗಿಟ್ಟೆ ಎಲ್ಲ, ಮೊಟ್ಟೆ, ಸಲಾಡು, ಎಗ್ಗು, ಏನೇನೋ ಇದೆ ಇಲ್ಲಿ. ಓಕೆ, ಇದು ನಾನು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ನೋಡಿದ್ದೆ ನಾನು. ನಾವು ಬೌಲಲ್ಲಿ ಹಾಕ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು ಚಿನ್ನು. ಏನೇನು ಬೇಕು, ಪಾಸ್ತಾ ಗೀಸ್ತಾ ಎಲ್ಲ ಆ ಥರ ಬೌಲ್ ಇದೆ ನೋಡು. ಈ ಥರ ಬೌಲಲ್ಲಿ ಹಾಕ್ಕೊಂಡು ಎಷ್ಟು ಅಂತ ಗೊತ್ತಿಲ್ವಲ್ಲ, ಇಲ್ಲಿ ಹಾಕೋರಲ್ಲ. ಎವಿ ಮಕ್ಕ ಜಾಸ್ತಿ ಇದು. ಹೌದಾ? ಇದು ಹೆಲ್ತಿಮಾ? ಸೇಮ್ ಅದೇ ಸೂಪರ್ ಮಾರ್ಕೆಟ್ಗಳು, ಏನೂ ಬೇಡ, ಸೇಮ್ ಪ್ರೈಸ್, ಸೇಮ್ ಇದು. ಕಾಫಿ ಕುಡಿಯೋಣ ಸಾಕು. ಮೊಕಚಿನ ತಗೋಚಿನ, ಮೊಕಚಿನ ತಗೋಚಿನ. ಏನು ತಗೊಳ್ಳಲ್ಲ. ಬರೀ 20 ಕಿರಣ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ. ಕಮ್ಮಿ ಆ್ಯಕ್ಚುಲಿ, ಸೂಪರ್ ಮಾರ್ಕೆಟ್ ಕಮ್ಮಿ. ಹಾಂ, ಉಲ್ಟಾ ಇಟ್ಬಿಟ್ಟಿದ್ದೆ ನಾನು. ನನ್ನೇನು ತೋರಿಸ್ತೀಯ ಚಿನ್ನು? ಕಾಫಿನ ತೋರಿಸು, ನನ್ನನ್ನು ತೋರಿಸ್ತಾವಳೆ. ನಾನು ಸುರಸುಂದರ ಆಗೋಣ. ಸುರಸುಂದರಾಗ ಅಂತಾನ ಚಿನ್ನು, ನಂದು ಕಾಫಿ ಚಿನ್ನು, ಎಲ್ಲ ಕುಡಿ. ಏನು ಟೇಸ್ಟ್ ನೋಡ್ತೀಯ? ಕಾಫಿ ತರ್ತಾ ಇರ್ತದೆ. ನಿಂದು ತಗೋತೀಯ, ನಂದು ಕುಡಿತೀಯ, ನಿಂದು ಕುಡಿತೀಯ, ನಾನೇನು ಕುಡಿಲಿ? ಅದು ಕೊನೆಯಲ್ಲಿ ನೊರೆ ಮಿಕ್ಕಿರುತ್ತೆ, ಅದನ್ನು ಕೊಡ್ತೀಯ ನನಗೆ ಆಮೇಲೆ. ಈ ಮಳೆ ಮಾತ್ರ ಕಿರಣ್ ಹೇಳ್ದಂಗೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂದರೆ, ಈ ಮಳೆ ನೋಡ್ಬೇಡಿ ನೀವು, ಇರೋ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಎಲ್ಲಿಂದನೋ ಹರ್ಕೊಂಬರ್ತಾ ಇದೆ ವಾಟರ್ ಫಾಲ್ಸು. ಪುಳಾರಿ ಥರ ಪುಳಾರಿ ಕಾಣಿಸ್ತಾ ಇದೆ, ಆ್ಯಕ್ಚುಲಿ ಜಾಸ್ತಿ ದೊಡ್ಡದಾಗೆ ಇದೆ ಅದು. ಓಕೆ, ಮಳೆ ಜೋರಾಗಿ ಧಾರಾಕಾರವಾಗಿ ಹರಿತದೆ. ಬಾಯಕ್ಕ, ಓಡೋಣ. ಎಷ್ಟು ಜೋರಾಗಿ ಬರ್ತಾಯಿದೆ ಗೊತ್ತಾ ಮಳೆ ಅಂತೂ. ಸಖತ್ ಫುಲ್ಲು ನೆಂದೋಗ್ತಿದ್ದೀವಿ ನಾನು ಕಿರಣ್ ಅಂತ. ಕ್ಯಾಮ್ರಾನು ಅಷ್ಟೇ ನೆಂದೋಗ್ತಾ ಇದೆ. ಸೊ ಕ್ಯಾಮ್ರಾ, ಅಯ್ಯಯ್ಯೋ ಕಿರಣ, ನೀನ್ ರೋಡ್ ಟ್ರಿಪ್ ಕರ್ಕೊಂಡು ಹೋಗ್ತಿದ್ಯಾ, ತಿನ್ನೋ ಟ್ರಿಪ್ ಕರ್ಕೊಂಡು ಹೋಗ್ತಿದ್ಯಾ? ಏನ್ ಮಾಡೋದು, ಈ ತರ ಮಳೆ ಬರ್ತಾ ಇದ್ರೆ, ಚಳಿ ಆಯ್ತಾ ಇದ್ರೆ ನಿಲ್ಸ್ಲೇಬೇಕಾಯ್ತದೆ. ಅದು ಏನು ಮೃಷ್ಟಾನ್ನ ಭೋಜನ ಸಿಗ್ತಾ ಇಲ್ಲ. ಏನು ಯಾವಾಗಲೂ ಈ ತರ ಮಳೆ ಬರ್ತಾನೆ ಇದ್ರೆ ಎಕ್ಸ್ಪೆಕ್ಟೆಡ್, ನಮ್ಗೆ ಗೊತ್ತಿತ್ತು ಮಳೆ ಬರುತ್ತೆ ಅಂತ. ಎಷ್ಟೊಂದು ಮನೆಗಳಿತ್ತು ಚಿನ್ನಲ್ಲಿ. ಕಂಟಿನ್ಯೂಸ್ ಆಗಿ ಯಾವಾಗಲೂ ಮಳೆ. 9:30 ಹೋಗ್ತೀವೋ, ಎಷ್ಟೊತ್ತು ಹೋಗ್ತೀವೋ ದೇವ್ರಿಗೆ ಗೊತ್ತಿವಾಗ. ಪುಟಾಣಿ ಹಳ್ಳಿ ಮನ. ಈ ಹಳ್ಳಿಯಲ್ಲಿ ಪೋಸ್ಟ್ ಬಾಕ್ಸು, ಬ್ಯಾಂಕು, ಪೋಸ್ಟ್ ಆಫೀಸು, ಬ್ಯಾಂಕ್ ಎಲ್ಲ ಇತ್ತು. ಮೊಳಕೆ ಬಂದ್ಬಿಟ್ರೆ ಕಷ್ಟ ಚಿನ್ನು, ನೀನು ಮೊಳೆಲ್ ನಿಂದು. ಅದೇ ಏನು ಗೊತ್ತಾ, ಚೆನ್ನಾಗಿದೆ ಈ ಥರ ಜಾಗಗಳನ್ನ ಮಳೆ ಅಥವಾ ಕ್ಲೌಡಿ ವೆದರಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸೋದು. ಬಟ್ ಇಷ್ಟೊಂದು ಮಳೆ ಓವರ್ವೆಲ್ಮಿಂಗು. ಬಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು. ನಾವೇನೋ ಮಳೆಲೇ ನೋಡಬೇಕು. ಹೌದು.
ಅಂತ ಇಡ್ಬೇಕಾಗಿತ್ತಲ್ವಾ? ಹುಚ್ಚವಿದ್ದಂಗೆ ಯಾವಾಗಲೂ ಮಳೆ ಬರ್ತಾನೆ ಇರ್ತದೆ ಗುರು. ಇವಾಗ ಜಾಸ್ತಿ ಆಗೋಯ್ತು, ಫುಲ್ ಹೆವಿ ಜಾಸ್ತಿ ಅಲ್ಲ. ಬೆಳಗಿಂದ ಬರ್ತಾನೆ ಇತ್ತು ಓಕೆ ಓಕೆ ಅಂತ ಇದ್ವಿ ನಾವು. ಇವಾಗ ಫುಲ್ ಧಾರಾಕಾರವಾಗಿ ಮಳೆ ಸುರಿಯುವ ಕಾರಣಕ್ಕಾಗಿ ನಮ್ಮ ಕಿರಣ್ ಅವರು ಡ್ರೈವ್ನ ಆರಾಮಾಗಿ ಮಾಡಿ ಅಂತ ಸಾವಕಾಶವಾಗಿ ಮಾಡಿ 100 ಹೋಗ್ತಾ ಇದೆ 100. ನನ್ನ ಎದುರುಗಡೆ ನೋಡಿ ಆ ಮನೆಗಳು, ಎಲ್ಲ ಮನೆಗಳ ಮೇಲೂ ಗ್ರಾಸ್ ಬೆಳೆದಿದೆ ನೋಡಿ. ಅದನ್ನ ಇವ್ರು ಇಂಟೆನ್ಷನ್ ಬೆಳೆಸೋದಂತೆ ಇಲ್ಲಿ. ಯಾಕಂದ್ರೆ ಇಲ್ಲಿ ವಿಂಟರ್ ಟೈಮಲ್ಲಿ ಸಖತ್ತು ಕೋಲ್ಡ್ ಇರುತ್ತಂತೆ. ಆ ಕೋಲ್ಡ್ ಹೋಗ್ಲಾಡ್ಸಕ್ಕೆ ಬೆಚ್ಚಗಿಡುತ್ತಂತೆ ಮನೆ ಒಳಗಡೆ. ಅದಕ್ಕೋಸ್ಕರ ಈ ಥರ ಬೆಳೆಸ್ತಾರೆ. ವಾವ್ ಕಿರಣ್ ನಿಲ್ಸು. ಡಿವಿಯೇಷನ್. ಹೌದಾ? ನಿಲ್ಸುಮಾ, ಎಷ್ಟು ಚೆನ್ನಾಗಿದೆ ಮನೆಗಳು. ಸೊ ನಮಗೆ ನೋಡ್ಬಿಟ್ಟು ಟೆಂಪ್ಟ್ ಆಗೋಯ್ತು. ಮಳೆ ಕಮ್ಮಿ ಇದೆ. ಹೆಂಗ್ ಕಟ್ಸೋದು ನೋಡಿ ಎಲ್ಲ ಮನೆಗಳ ಮೇಲೂ. Airbnb-ಗಳು, ರೆಸಿಡೆನ್ಷಿಯಲ್ ಏರಿಯಾಗಳು ಒಂದು ಗೊತ್ತಿಲ್ಲ. ಕುರಿ ಮರಿ ಎಲ್ಲ ಸಾಕೋರಲ್ಲ ಚಿನ್ನು ಅಲ್ಲ. ಮಳೆ ನೋಡ್ತೀನಿ ಎಷ್ಟು ಮುದ್ರಕೊಂಡು ಎಷ್ಟು ಕ್ಯೂಟ್ ಆಗಿ ನಿಂತ್ಕೊಂಡಿದೆ. ಯಾವ್ದೋ ಇದು ಫಿಲಮ್ ಸೆಟ್ ತರ ಕಾಣಿಸ್ತಾ ಇದೆ ನನಗೆ ನಿಜವಾಗ್ಲೂ. ಇದು ಸಾಕಾಗಿದೆ ಅಲ್ಲ. ಇವೆಲ್ಲ Airbnb-ನಾ ಇಲ್ಲ ಲೋಕಲ್ಸ್ ಅವ್ರು ಇರೋದ ಒಂದು ಗೊತ್ತಾಯ್ತಾ ಅಲ್ವೇ? ಯೂಶಲಿ ಈ ನಾರ್ವೆ ಅಥವಾ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗಳಲ್ಲಿ ನಾವೇನು ಮನೆಗಳನ್ನ ನೋಡ್ತೀವಲ್ಲ, ಈ ಥರ ನೋಡಿ ಮನೆ ರೂಫ್ ಟಾಪ್ ಮೇಲೆ ಗ್ರಾಸ್ನ ಬೆಳೆಸಿರ್ತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ 2 ಮೇನ್ ರೀಸನ್ ಇರುತ್ತೆ. ಒಂದು ಬಂದು ವಿಂಟರ್ ಮಂತ್ಸಲ್ಲಿ ಮನೆನ ಬಿಸಿಯಾಗಿಡುತ್ತೆ, ಮತ್ತು ಸಮ್ಮರ್ ಮಂತ್ಸಲ್ಲಿ ಮನೆನ ಕೂಲಾಗಿಡುತ್ತೆ ಈ ಥರ ಗ್ರಾಸ್ ಬೆಳೆಸೋದ್ರಿಂದ. ಮತ್ತು 2ನೇ ರೀಸನ್ ಬಂದ್ಬಿಟ್ಟು ಇದರಿಂದ ನೀರು ಏನು ಅಬ್ಸರ್ವ್ ಆಗುತ್ತಲ್ಲ, ಅದು ನಾಯ್ಸ್ ಪೊಲ್ಯೂಷನ್ ರಿಡ್ಯೂಸ್ ಮಾಡುತ್ತಂತೆ. ಅಂದರೆ ಮನೆಯಿಂದ ಹೊರಗಡೆ ಸೌಂಡ್ ಕೇಳಿಸಲ್ಲ, ಇನ್ಸುಲೇಷನ್ ಥರ ಯೂಸ್ ಮಾಡ್ತಾರೆ. ಹೊರಗಡೆಯಿಂದ ಒಳಗೆ ಕೇಳಿಸಲ್ಲ, ಒಳಗಿಂದ ಹೊರಗೆ ಕೇಳಿಸಲ್ಲ. ಆಮೇಲೆ ಈಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು. ಏನಂತ ಕರೀತಾರೆ ಇದನ್ನ? ಏನು ಗೊತ್ತಿಲ್ಲ. ಸೋಪ್ ಹೌಸಸ್ ಅಂತ ಕರೀತಾರೆ. ಸೋಪ್ ಹೌಸಸ್. ಚೆನ್ನಾಗಿದೆ ಗುರು. ಹತ್ರದಿಂದ ಹೋಗಿ ತೋರಿಸ್ತೀನಿ ನೋಡಿ. ಇವೆಲ್ಲ ಪ್ರೈವೇಟ್ ಫಿಲಮ್ ಮಾಡೋಂಗಿಲ್ಲ ಅನ್ಸುತ್ತೆ. ನಾವು ಎಲ್ಲ ಮೇಲೂ ಮರದ ಇದ್ರ ಮೇಲೂ ಬೆಳೆಸ್ಬಿಟ್ಟವ್ರು ನೋಡಿ. ಸಖತ್ತಾಗಿ ಬೆಳೆಸೋ. ಅದು ಹಿಂಗೆ ಬೆಳ್ಕೋತದೆ ಗುರು. ಆಮೇಲೆ ಭಾರ ತಡೆಯುತ್ತಾ ಅದು. ಅಲ್ಲಿ ನೋಡಶ, ಅಲ್ಲಿ ಹೆಂಗ್ ಗೊತ್ತಾ, ಅಲ್ಲಿ ವುಡ್ ಲಾಗ್ ಹಾಕೋರೆ. ವುಡ್ ಲಾಗ್ ಹಾಕ್ಬಿಟ್ಟು ಅದ್ರ ಮೇಲೆ ಸಾಯಿಲ್ ಹಾಕ್ಬಿಟ್ಟು ಬೆಳೆಸಿರೋದು. ರೈನ್ ವಾಟರ್ ಮ್ಯಾನೇಜ್ಮೆಂಟ್. ವಾಟರ್ ವೇಸ್ಟ್ ಆಗಲ್ಲ, ರೈನ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ಕೋತಾರೆ. ಚೆನ್ನಾಗಿದೆ ಗುರು. ಫುಲ್ ಏರಿಯಾನೇ ಹಂಗಿದೆ ಗುರು. ಬನ್ನಿ ಹೋಗೋಣ. ಕುರಿಗಳು ಸೌಂಡ್ ಮಾಡ್ತವೆ. ಕುರಿನ ಸೌಂಡ್ ಮಾಡ್ತಾ ಇರೋದು. ನಾನು ಹೇಳಿ ಅಲ್ಲಿ ಮೇಲುಡೆ ನೋಡೋ ಶಾ Airbnb ಥರ ಸಖದ ಮಾಡ್ಕೊಂಡವ್ರೆ ಗುರು. ಏನು ಏರಿಯಾ ಒಂದೊಂದು ಬ್ಯೂಟಿಫುಲ್ ಆಗಿದೆ. ನಡೀರಿ ಹೋಗೋಣ. ಕಾರಲ್ಲಿ ಎಲ್ಲ ನಿಲ್ಸಿದೀವಿ ನಾವು. ಜನಗಳು ಇಲ್ದರೆ ಕುರಿಗಳನ್ನ ಸಾಕೊಂಡಿರ್ತಾರ. ಆ ಕಡೆ ನೋಡ್ದ ಈ ರೀಜನ್ ಫುಲ್ ಹಂಗೆ ಇರೋದು. ಮತ್ತೆ ಇನ್ನೊಂದು ಅನಿಸ್ತಾ ಇದೆ ನಿನಗೆ, ಇದೊಳ್ಳೆ ಕ್ಯಾಮಫ್ಲಾಜ್ ತರ ಅನಿಸ್ತಾರ ನಿನಗೆ? ಯಾರಿಗೂ ಗೊತ್ತೇ ಆಗಲ್ಲ ಮನೆ ಇರೋದು. ಈ ಟ್ರೆಡಿಷನ್ ಬಂದ್ಬಿಟ್ಟು ಇವಾಗಿನ ಕಾಲದಲ್ಲ, ವೈಕಿಂಗ್ಸ್ ಕಾಲದೇ ನಡ್ಕೊಂಡ್ ಬಂದಿದೆ. ಇಲ್ಲಿ ನೋಡಿ ಕಟ್ತಾರ ಹೊಸ ಮನೆ. ಈ ತರ ಸೀಲಿಂಗ್ ಹಾಕ್ಬಿಟ್ಟು ತಾಡಿ, ಈ ತರ ಸೀಲಿಂಗ್ ಮೇಲ್ಗಡೆ ಆ ತರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಕಟ್ಟೋದು. ಓಕೆ, ಹಿಂಗೆ ಹಾಳಾಗ್ದಿರಂಗೆ. ಅದೇನದು ಕಬ್ಬಣನ ಬಟ್ಟೆನಾ ಬಣ್ಣ ಇದಾ? ಮರ ಇನ್ಸುಲಿನ್ ಹಾಕ್ಬಿಟ್ಟು ಮರದ ಮೇಲೆ ಮಣ್ಣು ಹಾಕ್ಬಿಟ್ಟು ತಡೆದಿ ಕಟ್ಟಿರೋದು. ಒಳ್ಳೆ ಪ್ಲಾನ್ ಮಾಡಿ ಕಟ್ಟೋರು ಗುರು. ಸುಮ್ಮನೆ ಕಟ್ಟಲ್ಲ ಇವರು. ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಕಮ್ಮಿ ಬರುತ್ತಂತ ಗೊತ್ತಾ ಇದರಿಂದ ಅವ್ರಿಗೆ? ವಿಂಟರ್ ಟೈಮಲ್ಲಿ ಹೀಟರ್ ಹಾಕೋಣ ಅವಶ್ಯಕತೆ ಇರಲ್ಲ, ಫುಲ್ ವಾರ್ಮ್ ಆಗಿ ಇಟ್ಟಿರುತ್ತಂತೆ. ಸಮ್ಮರ್ ಟೈಮಲ್ಲಿ ಅವ್ರಿಗೆ AC ಗೀಸಿ ಏನು ಬೇಕಾಗಿಲ್ವಂತೆ. ಸೊ ಎಲೆಕ್ಟ್ರಿಸಿಟಿ ಕೂಡ ಕಮ್ಮಿ ಆಗುತ್ತೆ. Head north on City Street towards Celesgard Band. Celesgard Band. Then turn left onto Celesgard Band. ಮನೆಗಳು ಇದನ್ನೇ ಗೊತ್ತಾಗಲ್ಲ. ಕ್ಯಾಮಫ್ಲಾಜ್ ತರ ಕಾಣಿಸ್ತಾ ಇದೆಯಲ್ಲ. ನೀನ್ ಹೇಳಾದ್ಮೇಲೆ ಗೊತ್ತಾಯ್ತು ಮನೆ ಇದೆ ಅಂತ. ಯಾವ ಬಂಗ್ಲೆನೂ ಬೇಕಾಗಿಲ್ಲ ಗುರು. ಎಂತ ದೊಡ್ಡ ಬಂಗ್ಲೆನೂ ಖುಷಿ ಕೊಡಲ್ಲ. ಇತ್ತು ಚಿಕ್ಕ ಪುಟಾಣಿ ಮನೆಗಳ ಮುಂದೆ. ನಾವ್ ಯಾವ್ದೋ ಆಫ್ ಬೀಟ್ ಪಾತ್ ತಗೊಂಡ್ವಿ, ಅಂದ್ರೆ ಶಾರ್ಟ್ ಕಟ್ ಅಥವಾ ಬೇರೆ ತರ ಪಾತ್ ತಗೊಂಡ್ವಿ. ಆದ್ರಿಂದ ಮಾತ್ರ ನೋಡಕ್ ಸಾಧ್ಯ ಆಯ್ತು. ಹೈವೇಲಿ ಹೋಗಿದ್ರೆ ತರ ಸೀನರಿಗಳೇ ಸಿಗ್ತಾ ಇರಲ್ಲ ನಮ್ಗೆ. ನಾರ್ವೆಯ ಒನ್ ಆಫ್ ದ ಬೆಸ್ಟ್ ರೂಟ್ ಇದು ಅಂತ ಹೇಳ್ಬೋದಲ್ವಾ. ಪಕ್ಕ ನಡ್ಕೊಂಡು ಹರ್ಕೊಂಡು ಹೋಯ್ತಾ ಐತೆ ನೀರು. ಒಂದ್ ಕಡೆ ಲೇಕ್ ಇದೆ. ಹಿಂಗೆ ಹೋಗ್ತೀವಿ ಅಷ್ಟೇ ನಾವು. ಫಾಲ್ಸ್ ಇದೆ ಒಂದ್ ಕಡೆ. ರೋಡ್ ನೋಡ್ತೀನಿ ಹೆಂಗಿದೆ ಮೇಲ್ಗಡೆ. ಅಮೇಜಿಂಗ್. ಮಳೆ ಬರ್ತಾ ಇದೆ. ರೋಡ್ ಟ್ರಿಪ್ ಮಾಡಬೇಕು ಅಂದ್ರೆ ಒಂದು ಐಸ್ಲ್ಯಾಂಡಿಗೆ ಬರಬೇಕು, ಇಲ್ಲ ನಾರ್ವೆಗೆ ಬರಬೇಕು. ಏನು ಸ್ವರ್ಗ ಅಂತೀರಾ? ಇದು ಸಿಂಗಲ್ ಲೇನ್ ತರ ಇದೆ. ಆ ಕಡೆಯಿಂದ ಕಾರ್ ಬಂದ್ರೆ ಸೈಡಿಗೆ ಜಾಗ ಬಿಡಬೇಕು. ಮಾಡಿರ್ತಾರೆ ಎರಡೂ ವೇ ಮಾಡಂಗ್ ಮಾಡಿರ್ತಾರೆ. ಅಕ್ಕಪಕ್ಕ ನೋಡ್ಕೊಳ ಬೆಟ್ಟ ಗುಡ್ಡಗಳು ಹೆಂಗಿದೆ ಅಲ್ಲ. ಅದು ಪೇಂಟಿಂಗ್ ಒಳಗಡೆ ಹೋಗ್ತಾರಂಗಿಲ್ಲ.
ನಮ್ಗೆ ಓಡಿಸ್ತಾರ ಅಲ್ಲಿ ನಿಲ್ಸ್ಕೊಂಡು ಹೋಗ್ಬೇಕು ಅನಿಸ್ತದೆ ಅಲ್ವಾ. ಒಂದು ಸ್ಟ್ರೆಚರ್ ಓಡ್ಸಕ್ಕೆ ಆಗ್ತಾ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲಾನು ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೇವೆ ನಾವು ಕೂಡ. ಕಲರ್ಸ್ ಕಾಣಿಸ್ತಾ ಇದೆ ಆಲ್ರೆಡಿ. ಆರೆಂಜು, ಗ್ರೀನು, ಬ್ರೌನ್ ಇದೆ, ರೆಡ್ ಇದೆ. ಏನೋ ಬೆಟ್ಟದ ಟಾಪಲ್ಲಿ ಇದೀವ ಅಂತಪ್ಪ ನಾವು. ಬೆಟ್ಟದ ಟಾಪಲ್ಲಿ ಈ ಥರ ಬೆಳೆಯಕ್ಕೆ ಸಾಧ್ಯ. ಇಲ್ಲೂ ನೀರಿದೆ ನೋಡಲ್ಲಿ. ಇದೆಲ್ಲ ಸ್ನೋ ಕರ್ಕೊಂಡಾಗಿರೋ ನೀರುಗಳು. ನಾವು ಸ್ಟಾರ್ಟಿಂಗ್ ಬಂದಾಗ ಸ್ವಿಟ್ಜರ್ಲೆಂಡ್ ಥರ ಇದೆ ಅಂದ್ಕೊಂಡ್ವಿ, ಆಮೇಲೆ ಇದು ಆಸ್ಟ್ರಿಯಾ ಥರ ಇದೆ ಅಂದ್ಕೊಂಡ್ವಿ. ಇವಾಗ ನೋಡಿದ್ರೆ ಐಸ್ಲ್ಯಾಂಡ್ ಥರ ಕಾಣಿಸ್ತೈತೆ ನೋಡಿ ಅಲ್ಲಿ. ಬೆಟ್ಟದ ಮೇಲ್ಗಡೆ ವಾವ್, ದ ಬ್ಯೂಟಿಫುಲ್ ರೋಡ್ಗಳು ಇದೆ ಅಂತೂ. ನಿಲ್ಸ್ಕೊಂಡು ನೋಡಿದ್ರ ನಮಗೆ ಒಂದು ಸ್ಟ್ರೆಚರ್ ಓಡ್ಸಕ್ ಆಗ್ತಾನೆ ಇಲ್ಲ. ಏನು ಸರ್, ಎಲ್ಲ ಕಡೆ ನಿಲ್ಲಿಸ್ಬೇಕು ಅನಿಸುತ್ತೆ. ಮೋಸ್ಟ್ಲಿ ಇವರೆಲ್ಲ ನಿಲ್ಲಿಸ್ಬಿಟ್ಟು ಕ್ಯಾಂಪಿಂಗ್ ಮಾಡ್ಬಿಟ್ಟವ್ರ ಅಂತ. ಇಲ್ಲಿ ವೈಲ್ಡ್ ಕ್ಯಾಂಪಿಂಗ್ ಮಾಡಬಹುದು ಕಿರಣ್. ಎಲ್ಲಾಂದ್ರೆ ನಿಲ್ಲಿಸ್ಬಿಟ್ಟು ಕ್ಯಾಂಪ್ ಮಾಡ್ಕೊಬಹುದು. ಇಲ್ಲಿ ಲೀಗಲ್, ಇಲ್ಲಿ ನಾರ್ವೆಯಲ್ಲಿ. ಸಾಕ ಮಾಡೋರ್ಗು ರೋಡ್ ಮಾತ್ರ. ಆದ್ರೆ ಇನ್ನೊಂದು ಹುಷಾರಾಗಿರ್ಬೇಕೇನು ಗೊತ್ತಾಯ್ತಾರ, ರೋಡ್ಗಳು ಇವಾಗ ಓಪನ್ ಆಗಿದೆ ಸಮ್ಮರ್ ಮಂತ್ಸಲ್ಲಿ. ವಿಂಟರ್ ಮಂತ್ಸಲ್ಲಿ ಅವಾಗಂದ್ರೆ ಅವಾಗ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ ಸ್ನೋ ಜಾಸ್ತಿ ಆದ್ರೆ. ಮುಖ್ಯ ನೀನು ಹೇಳಿದ್ ಕರೆಕ್ಟು, ಒನ್ ವೇನ ಇದು ಅಂತ. ಇಲ್ಲ ಟೂ ವೇ. ಓಕೆ, ಏನಿದು ಬೆಂಗಳೂರು ಕಮರ್ಷಿಯಲ್ ಸ್ಟ್ರೀಟಾ ಒನ್ ವೇ ಮಾಡೋಕ್ಕೆ? ಇಡೀ ಯುರೋಪ್ ನೀರು ಸಪ್ಲೈ ಮಾಡ್ಬೋದು ಅನ್ಸುತ್ತೆ ಕೇಳ ನಾರ್ವೆ ಅವರು. ಅಲ್ಲೋ ಅಷ್ಟು ನೀರು ಇಟ್ಕೊಂಡಿದ್ದಾರೆ ಇವ್ರು ಮಾತ್ರ. ಮತ್ತೆ ಈ ಥರ ಜಾಗಗಳನ್ನ ನಾವು ಈ ಥರ ಮಳೆ ಅಥವಾ ಕ್ಲೌಡಿ ಟೈಮಲ್ಲಿ ನೋಡೋಕ್ಕೆ ಒಂಥರ ಖುಷಿ ಅಲ್ಲ. ಬಿಸಿಲಿದ್ರೆ ಇದ್ರು ಕಾಣೋದೇ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ. ನಾನು ಆಲ್ಮೋಸ್ಟ್ ಒಂದು 85ರಿಂದ 87 ದೇಶದಲ್ಲಿ ಕಾರ್ ಓಡಿಸಿದ್ದೀನಿ. ಡಿಫ್ರೆಂಟ್ ದೇಶಗಳಲ್ಲಿ ರೋಡ್ ಟ್ರಿಪ್ ಮಾಡಿದ್ದೀನಿ, ಸೀನಿಕ್ ರೋಡ್ಗಂತನ. ಆದರೆ ನನಗೆ ಐಸ್ಲ್ಯಾಂಡ್ ಆದಮೇಲೆ ತುಂಬ ಇಷ್ಟವಾಗಿದ್ದು ರೋಡ್ ಅಂದ್ರೇ ಈ ನಾರ್ವೆ ರೋಡ್ಗಳು. ಆ್ಯಕ್ಚುಲಿ ನಾರ್ವೆ ರೋಡ್ಗಳಲ್ಲಿ ಈ ರೋಡ್ ಆ್ಯಕ್ಚುಲಿ ನಾವು ಹೋಗ್ತಾ ಇದ್ದೀವಲ್ಲ, ಈ ಕ್ಯಾಮ್ರಾ ನಿಮ್ಗೆ ಎಷ್ಟು ಜಸ್ಟಿಫೈ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಈ ರೋಡಲ್ಲಿ ನಾವು ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು ನಿಮ್ಮನ್ನ. ಬಟ್ ರಿಯಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಈ ರೋಡಲ್ಲಿ ಎಸ್ಪೆಷಲಿ ಕಾರ್ ಓಡಿಸೋದು. ಬಿಕಾಸ್ ನಿಮಗೆ ನೇಚರ್ ಹೆಂಗಿದೆ ಇಲ್ಲಿ ಅಂದರೆ, ಒಂದು ಕಡೆ ಬೆಟ್ಟ, ಇನ್ನೊಂದು ಕಡೆ ಹಸಿರು, ಇನ್ನೊಂದು ಕಡೆ ನೀರು, ನಿಮ್ಗೆ ಎಲ್ಲ ರೀತಿಯೂ ಸಿಕ್ಬಿಡುತ್ತೆ. ಅದು ಒನ್ ಆಫ್ ದ ಬೆಸ್ಟ್ ರೋಡ್ ಅಂತ ಹೇಳ್ಬೋದು ರೋಡ್ ಟ್ರಿಪ್ ಮಾಡೋಕ್ಕಿದು. ಆಮೇಲೆ ರೋಡ್ಗಳು ಕೂಡ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ಆಮೇಲೆ ಫಾಲ್ಸ್ ಬಿಟ್ವಿ ನೋಡು, ಇಲ್ಲೇ ಕಾಣಿಸ್ತದೆ ಪುಳಾರಿ ಫಾಲ್ಸ್ಗಳು. ರೋಡ್ ಟ್ರಿಪ್ ಅಥವಾ ಕಾರ್ ಓಡ್ಸಕ್ಕೆ ಯಾರು ಇಷ್ಟಪಡ್ತಿರಲ್ಲ, ಒಂದ್ಸಲ ಲೈಫ್ ಟೈಮ್ ನಾರ್ವೆಗೆ ಬರಲೇಬೇಕು. ಇನ್ನು ನಮ್ದು ಇದು ಸೆಕೆಂಡ್ ವಿಡಿಯೋ. ಆಲೇ ನೆಕ್ಸ್ಟ್ ಇಷ್ಟು ಎಕ್ಸೈಟ್ ಆಗಿದ್ದೀವಿ. ಇನ್ನು ನೋಡಿ ಕುರಿ ಹುಷಾರು ವೈಲ್ಡ್ ಕುರಿ ಒಂದು ಎತ್ತಾಕಚ್ಚಿನ ಒಂದು ಕುರಿ ಎತ್ತಾಕೊಂಡು ಒಳ್ಳೆ ಸೈಜ್ ಇದೆ ಚಿನ್ನು ಇದು ಕುರಿಗಳು. ಒಂದು 25 ಒಂದು 50 kg ಮಿಸ್ ಇಲ್ಲ ಮಾಂಸ. ಪಾಪ ಕುರಿ ಎಲ್ಲೋ ಒಂದು ಕಡೆ ಫಾಲ್ಸ್ ಬರ್ತೈತೆ, ಎಲ್ಲೆಲ್ಲಿದ್ರು ಫಾಲ್ಸ್ಗಳು ಹರ್ಕೊಂಡ್ ಬರ್ತಾವೆ. ಬೆಟ್ಟದ ಮೇಲಿದ್ದೀವ, ಕೆಳಗಿದ್ದೀವ, ಎಲ್ಲಿದ್ದೀವ ಒಂದು ಗೊತ್ತಾಗ್ತಲ್ಲ ನಿಮಗೆ. ಹೇಳ್ತಾ ಇದೀವಿ ಅಷ್ಟೇ ಅಲ್ಲ. ಎರಡನೇ ದಿನವೇ ಎಷ್ಟು ಖುಷಿಯಾಗಿ ಎಷ್ಟು ಎಕ್ಸೈಟೆಡ್ ಆಗಿದೆ ಗೊತ್ತಾ. ಇನ್ನು ನೋಡ್ತಾ ಇರೋ ನಾರ್ವೆ ವಿಡಿಯೋಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೀರೀಸ್ ಮಾತ್ರ ಇಲ್ಲಿ ಫಾಲ್ಸ್ ನಮ್ಮ ಧರ್ಮಸ್ಥಳಕ್ಕೆ ಹೋಗೋ ರೋಟಲ್ಲಿ ಇರ್ತೈತಾರ ಇತ್ತು ಇವಾಗಿಲ್ಲ. ಫುಲ್ ಬ್ಲಾಕ್ ಮಾಡ್ಕೊಂಡವೆ. ಇದು ಚೆನ್ನಾಗಿದೆ ನೋಡಿ, ಸೈಜ್ ನೋಡಿ ಚಿನ್ನು. ಸೂಪರ್. ಇಲ್ಲೊಂದು ಕಪ್ಪದ್ ಬತ್ತೈತೆ. ಎಲ್ಲ ಜೋಡಿಲಿ ಬತ್ತಾವಲ್ಲ ಕಪಲ್ಸ್. ಇಲ್ಲೊಂದು ನೋಡಿ, ಇಲ್ಲೊಂದು ಎರಡು ಓಡ್ ಬತ್ತಾವೆ. ಅದು ಬಿಟ್ಟು ಬಾರೋ ಹೋಯ್ತಾವ್ರೆ ಎಲ್ಲಾರು ಅಂತ ಓಡೋಯ್ತಾ ಇತ್ತು. ಬಾರೋ ಹೋಯ್ತಾವ್ರೆ ಬಾರೋ ಅಂತ ಓಡೋಯ್ತಾ ಇತ್ತೆ. ಹುಷಾರಮ್ಮ, ಇದು ಕಾಣಿಸಲ್ಲ ಟೈಮಲ್ಲಿ. ಟೈಮ್ ಈಗ ಎಕ್ಸಾಕ್ಟ್ ಆಗಿ ರಾತ್ರಿ 8 ಗಂಟೆ 4 ನಿಮಿಷ. ಇನ್ನು 1.5 ಅವರ್ ತೋರಿಸ್ತಾ ಐತೆ. ಅರೆ ಸೀನ್ರಿ ಮಾತ್ರ ಸಖತ್ತಾಗಿದೆ. ನಮ್ಮ ಕ್ಯಾಮ್ರಾ ಎಷ್ಟು ಜಸ್ಟಿಫೈ ಮಾಡ್ತಾ ಇದೆಯೋ ನಿಮಗೆ ಗೊತ್ತಿಲ್ಲ. ಆದರೆ ಆದಷ್ಟು ನಾವು ನಿಮಗೆ ತೋರಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಪಕ್ಕದಲ್ಲಿ ಲೇಕು ಸ್ಟ್ರೀಮ್ ಹರಿತಾ ಐತೆ, ಈ ಕಡೆ ಫಾಲ್ಸ್ ಬರ್ತೈತೆ, ಗ್ರೀನ್ರಿ ಐತೆ.
ಒನ್ ಆಫ್ ದ ಬೆಸ್ಟ್, ಫುಲ್ ಮೋಡ ಕವಿದ ವಾತಾವರಣ. ಬ್ಯೂಟಿ ಬ್ಯೂಟಿ. ವೆಲ್ಕಮ್ ಟು ಫ್ಲೈಯಿಂಗ್ ಪಾಸ್ಪೋರ್ಟ್. ಒಂದು 12 ಅವರ್ ಡ್ರೈವ್ ಆದಮೇಲೆ ಕೊನೆಗೆ ಸ್ಟ್ಯಾವೆಂಗರ್ಗೆ ಬಂದು ತಲುಪಿದ್ದೀವಿ. ನಾವು ಬುಕ್ ಮಾಡಿದ್ದೇನೋ ಅದು ದೊಡ್ಡ ಅಪಾರ್ಟ್ಮೆಂಟ್ ಕೊಟ್ಬಿಟ್ಟವ್ರಲ್ವಾ. ಸಖತ್ ಖುಷಿ ಆಯ್ತು. ಬಿಕಾಸ್ ನಾವಿಲ್ಲಿ 2 ದಿನ ಇರ್ತೀವಿ. ಒಂದು ದೊಡ್ಡ ಅಪಾರ್ಟ್ಮೆಂಟ್, ಸ್ಟುಡಿಯೋ ಅಪಾರ್ಟ್ಮೆಂಟ್ ನಮಗೆ ಕೊಟ್ಬಿಟ್ಟಿದ್ದಾರೆ. ನೆನ್ನೆ ಇದ್ದಿದ್ದು ಬರೀ ಒಂದು ಪುಟಾಣಿ ರೂಮಲ್ಲಿ ಇದ್ವಿ ಅಲ್ಲ, ಇವತ್ತು ನಮಗೆ ದೊಡ್ಡ ರೂಮ್ ಕೊಟ್ಟಿದ್ದಾರೆ. ಸೋಫಾ ಇದೆ, ಮತ್ತೆ ಬೆಡ್ಗಳು ಚಿನ್ನು ಹೇಳ್ದಂಗೆ ಫುಲ್ ಚಿಕ್ಕ ಚಿಕ್ಕ ಬೆಡ್ಗಳು ಚಿನ್ನು ಅಲ್ವಾ. ಇವರು ಉದ್ದಕ್ಕಿರ್ತಾರಪ್ಪ, ಅದೇನು ಚಿಕ್ಕ ಬೆಡ್ ಕೊಟ್ಟವರೋ ಗೊತ್ತಿಲ್ಲ. ಇಬ್ರು ಕೋದಿಯಾಗಿ ಮಲ್ಕೋಬಹುದು. ಆಮೇಲೆ ಬೆಡ್ ಟೆಸ್ಟ್ ಮಾಡೋಣ. ಆದ್ರೆ ಏನು ಇಷ್ಟ ಆಯ್ತು ಗೊತ್ತಾ ನನಗೆ, ಬಾಯ್ಲಿ ಫುಲ್ ಫಂಕ್ಷನಲ್ ಕಿಚನ್ ಇದೆ ಕಿರಣ. ಓ, ಫುಲ್ ಕಿಚನ್ನು. ಆರಾಮಾಗಿ ಅಡುಗೆ ಮಾಡ್ಕೊಬೋದು. ಇಲ್ಲಿರೋ ಎಕ್ಸ್ಪೆನ್ಸ್ ರೇಟ್ಗೆ ಆರಾಮಾಗಿ ಅಡುಗೆ ಮಾಡ್ಕೊಬೋದಲ್ವಾ. ಆ್ಯಕ್ಚುಲಿ ನಾವು ಈ ಹೋಟೆಲ್ ಕೊಟ್ಟಿರೋದು ಕಮ್ಮಿ ಏನೆಲ್ಲ, ಒಂದು ನೈಟ್ಗೆ 150 ಯೂರೋ. ಅಂದರೆ ಒಂದು ನೈಟ್ಗೆ ಆಲ್ಮೋಸ್ಟು 15,000 ರೂಪಾಯಿ ಕೊಟ್ಟಿರೋದು. ನಾವಿಲ್ಲಿ 2 ನೈಟ್ ಇರ್ತೀವಿ. ಸೊ ಟೋಟಲ್ ಇಬ್ಬರಿಂದ 30,000 ರೂಪಾಯಿ. ನಾವು ನಿನ್ನೆನೂ ಆಲ್ಮೋಸ್ಟ್ ಒಂದು ಚಿಕ್ಕ ರೂಮ್ಗೆ ಇಷ್ಟೇ ಕೊಟ್ಟಿದ್ವಿ. ಆದರೆ ಅದು ದೊಡ್ಡ ವಿಲ್ಲ ಇತ್ತು. ಆದರೆ ಇವಾಗ ಬೆಡ್ ಟೆಸ್ಟ್ ಮಾಡೋಣ ಅಷ್ಟು. 12 ಅವರ್ ಓಡಿಸ್ಕೊಂಬಂದಿದ್ದೀವಿ. ನಾನಕ್ಕೆ ಇರ್ತೀನಿ. ಯಾಕಂದರೆ ಈ ಬೆಡ್ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಸ್ಟಡಿ 1 2 ವಾ, ನೀನೊಬ್ಬನಿಗೆ ಆಗೋಯ್ತಾರ ಚಿನ್ನು ಬೆಡ್. ನನಗೆ ಒಂದು ಗೊತ್ತಾಗ್ತಲ್ಲ, ನಾವೇ ಅವರು ತುಂಬ ಉದ್ದ ಇರ್ತಾರೆ ಆಯ್ತಾ. ಅವ್ರಿಗೆ ಯಾಕೆ ಹಿಂಗೆ ಚಿಕ್ಕ ಬೆಡ್ಡು, ಕಾಲು ಹೊರಗೋಗ್ಬಿಡೋಲ್ಲ ಬೆಡ್ಡಿಂದ. ಆಮೇಲೆ ಏನು ಡಿಸೈನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಡೈನಿಂಗ್ ಟೇಬಲ್ ಕೂತ್ಕೊಳ್ಳೋಕ್ಕೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಆಮೇಲೆ ಟಿ ವಿ ಇಟ್ಟವ್ರೆ. ನಾವು ಈ ಥರ ಡಿಸೈನ್ ಮಾಡಿದ್ದಾರೆ. ಆರ್ಟಿಸ್ಟಿಕ್ ಆಗಿದ್ದಾರೆ. ಚಿಕ್ಕದಾಗಿರೋ ಪುಟ್ಟದಾಗ ಚೆನ್ನಾಗಿದೆ. ಅದೇ ಕ್ಲೀನ್ ಆಗಿದೆ ಗುರು ಮನೆ. ಓಕೆ, ಆಲ್ಮೋಸ್ಟ್ 12 ಅವರ್ ಓಡಿಸ್ಕೊಂಬಂದಿನಿ. ನೀವೇ ನೋಡಿದ್ದೀರಿ ಎಂಟೈರ್ ಜರ್ನಿ ಹೆಂಗಿತ್ತು ಅಂತ ಓದನೆ ಎಲ್ಲ. ಇವಾಗ ಸದ್ಯಕ್ಕೆ ದಬಾಕೊಂಡು ಮಲ್ಕೋತೀವಿ. ಟಾಟಾ ಬಾಯ್, ಸಿ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್.